ಲೇ ಮಗ, ಮಧ್ಯಾಹ್ನ ಊಟಕ್ಕೆ ಬೆಲ್ ಹೊಡೆದಾಗ ಬಾ. ನೀನಾ ಬೆಲ್ ಹೊಡೆದ್ ಬಂದ್ಗಿಂದಿ ಮತ್ತೆ. ಆಯ್ತಪ್ಪ, ದಿನ ಅದೇ ಹೇಳ್ತಿಯಲ್ಲ ನೀ. ಎಷ್ಟು ಹೇಳಿದ್ರು ತಲೆಗೆ ಹೋಗಂಗಿಲ್ಲ ನಿನಗ. ಅಯ್ಯೋ, ಯಾವಾಗ್ಲೂ ಇದೇ ಗೋಳು. ಯಾವ ಬಾಡ್ಕಾವ್ ನನ್ನ ಮಗ ಬುಕ್ನಾಗ ಮಸಿ ಹಾಕ್ದವನು? ನಿನ್ನೆ ಕೇಳಕತಿ ಹೇಳಲೆ, ಯಾಕ್ಲೇ ಮಸಿ ಹಾಕ್ದೆ? ಲೇ ನೀನ್ ಏಯ್ ನನ್ನೇ ಹೊಡಿಯಕ್ ಬರ್ತೇನ್ಲಿ ಇವತ್ ನೋಡಿ ನಿನ್ನ ಬಿಡ. ಯಾಕ್ಲಾ ಯಾಕೆ ಹೊಡ್ಯಾಕತ್ತಿ ಅವನಿಗ? ಮುಕ್ಕಳಾಕ್ ಸೊಕ್ಕೆ ನಿನಗ ಬದ್ಮಾಶ್ ನನ್ನ ಮಗನ. ಸರ, ಇವ ನೋಡ್ರಿ ನನ್ನ ಬುಕ್ನಾಗ ಮಸಿ ಚಲ್ಲಾನ. ಇವ ಬೇಕಾದ್ರೆ ನನ್ನ ಮೈ ಮೇಲೆ ಚೆಲ್ಲಿದ್ರೆ ನಡೆಯತ್ರಿ, ಆದ್ರ ನನ್ನ ಕನ್ನಡ ಪುಸ್ತಕದ ಮೇಲೆ ಚಲ್ಲಾನ ಅವ್ನಿಗೆ ಎಷ್ಟ್ರಿ ಸೊಕ್ಕದ? ಏನ್ ಭಾರಿ ಕನ್ನಡ ನಿಂದು. ಕನ್ನಡ ಚಳವಳಿ ಮಾಡೋರ ಚಳಿ ಹಿಡ್ದು ಮೂಲಿಕ್ ಕುಂತಾರ ಮಗನ. ನೀನೇನ್ ಕಿಸಿದ್ ಕಟ್ಟಿ ಹಾಕದೈತಿ, ನಾನು ನೋಡಕ್ ಹತ್ತೀನಿ. ಹುಡುಗರು ಕೂಡ ಏನಾದ್ರೂ ಒಂದ್ ಜಗಳ ಇದ್ದೇ ಇರ್ತೈತಿ ನಿಂದ. ಇದನ್ನ ಕಲಿಯೋ ಸಾಲಿ ಅನ್ಕೊಂಡಿಯಾ ಇಲ್ಲ ನಿಮ್ ಮನೆ ಪಡ್ಸಾಲೆ ಅನ್ಕೊಂಡಿಯನ್ಲೇ? ಶಾಲೆ ಅನ್ಕೊಂಡೆ ಕಲಿಯಕ್ ಬತ್ತಿದೀನ್ರಿ ಸರ. ನೀವ್ ಅನ್ಕೊಂಡಿರೇ ನಿಮ್ ಮನಿ ಪಡ್ಸಾಲಿ ಅಂತ ಹೇಳಿ. ಮಾಸ್ತ್ರಿಗ ಹೊಳ್ಳಿ ಮಾತಾಡ್ತೀಯಲ್ಲ ಮಗನ, ನಡಿ ಆಚೆ ಬಾರ ಆಚೆ. ನಿಮ್ಮಪ್ಪ ಈ ಶಾಲೆ ಹೆಡ್ ಮಾಸ್ಟರ್ ಅಂತ ಹೇಳಿ ದಿಮಾಗ್ ತೋರ್ತೀಯಲ್ಲ ಮಗನ. ಈ ಶಾಲೆಯ ನಿಮ್ಮಪ್ಪ ಕಟ್ಟಿದ್ದು ತಿಳ್ಕೊಂಡಿಯೇನಾ? ಸರ, ನೀವು ಸಮಾಧಾನ ಮಾಡ್ಕೊರಿ. ಆ ಕಿತಾಪತಿ ಮಗ ಮನೆಗೆ ಬರ್ಲಿ, ಅವ್ನ ಕುಂಡಿ ಮಗ ಬಾಸುಂಡಿ ಬರಂಗ್ ಬಾರ್ತೀನಿ. ಯಾವ ಸಿಮ್ಮೆ ಮಗನ ಹಚ್ಚಿಯ ನೀ? ಅವ ನಾಳೆ ಸಾಲಿಗೆ ಬರ್ಲಿ, ಅವನ್ನ ಸುಮ್ಮಂಗ್ ಬಿಡಂಗಿಲ್ಲ ನೋಡು. ನೀ ಹೆಡ್ ಮಾಸ್ಟರ್ ಅದಿ ನಿಂತ, ನಿನಗೂ ಸೊಕ್ಕೈತಿ ಅವನ್ಗೂ ಸೊಕ್ಕೈತಿ. ತುಮಜ ಗಮಾಂಡ್ ಉತಾರ್ಥ ಭಗತ್ ರಹ. ಸರ್, ಅದು ಈ ಗಡಿನಾಡಾಗ ಕನ್ನಡಕ್ಕೆ ಒಳ್ಳೆ ಮರ್ಯಾದೆ ಐತಿ. ಈ ನನ್ನ ಮಗ ನನ್ನ ಮರ್ಯಾದೆ ತೆಗಕತ್ತಾನ. ಇವತ್ತು ಅವನಿಗೊಂದು ದಾರಿ ತೋರಿಸ್ತೇನೆ. ಬಾ ಬಾ, ನಿನಗಾಯ್ತು ಇವತ್ತು. ಇದೇನಿದು? ಎಲ್ಲಿ ಕರ್ಕೊಂಡು ಹೊಂಟ್ರಿ? ಇವನು ಬೆಳಗಾಂನಾಗ ಇದ್ರ ಊರ್ ತುಂಬ ಗಲಾಟೆ ಮಾಡ್ಕೊಂಬಾರ್ದಂತೂ ಖರಿ. ಅದಕ್ಕೆ ಇವನ್ನ ಬೆಂಗಳೂರಿನಾಗ ಹಾಸ್ಟೆಲ್ ಆಗಿ ಬಿಟ್ಟು ಬರ್ತೀನಿ. ಅಲ್ರಿ, ಇರೋ ಒಬ್ಬ ಮಗನ ಅಷ್ಟ್ ದೂರ ಬಿಟ್ಟು ಬಂದ್ರ ಹೆಂಗಿರಕಾಗ್ತದ? ಇವ ಇಲ್ಲ ಇದ್ರ ವಿದ್ಯಾಭ್ಯಾಸ ಮಾಡಂಗಿಲ್ಲ, ನಮ್ಮ ಮರ್ಯಾದೆ ರೋಡಕ್ ತರ್ತಾನ. ಇವನ್ ಹುಡ್ಸಿದ ತಪ್ಪ ನಾವಿಲ್ಲಿ ತಲೆ ತೆಗೆಸ್ಕೊಂಡಿರಕಾಗ್ತದೇನ? ಹುಡುಗರು ತಪ್ಪು ಮಾಡ್ತಾರ, ಹೋಗಂತ ಸರಿ ಆಗ್ತಾರ. ಏನ್ ಸರಿ ಹೋಗ್ತದ? ಹ್ಯಾಂಗ್ ಸರಿ ಹೋಗ್ತದ? ಮೊನ್ನೆ ಯಾರೋ ಕನ್ನಡ ಬೋರ್ಡ್ ಕಲ್ತ್ಕೊಂಡು ಹೊಡೆದ್ರು ಅಂತ ಅದೇ ಕಲ್ತ್ಕೊಂಡು ಇವ್ನು ಹೊಡೆದಾನ. ಇವತ್ತ ನಮ್ ಶಾಲಿ ಮಕ್ಕಳಿಗೆ ಹೊಡೆದಿರೋದಲ್ದೆ ನಮ್ಮ ಮೇಷ್ಟ್ರು ರವಿ ಗೋಳ್ಬಡೆ ಮೇಲೆ ಕೈ ಮಾಡೋಣ. ಅಲ್ಲ, ನಾಳೆ ಊರು ಬಂದಿನೆಲ್ಲ ಗುಂಪು ಕಟ್ಕೊಂಡು ನನ್ನ ಹತ್ರ ಬಂದ್ರೆ ನಾನೇನು ಉತ್ತರ ಕೊಡಕ್ಕಾಗ್ತದೆ? ಅದಕ್ಕ ಇವ ಈ ಮನೇಲಿ ಇರ್ಕೊಡ್ದು ನಡಿಲೆ. ಬ್ಯಾಡ್ರಿ, ನನ್ ಮಾತ್ ಕೇಳ್ರಿ. ಬ್ಯಾಡ್ರಿ.
ಕರ್ನಾಟಕ ತಣ್ಣಗಿದೆ ಅಂತ ಕಂಬಳಿ ಹೊತ್ಕೊಂಡು ಸೋಗಿ ಹಾಕ್ಯಾರೆ ಪ್ರವೀಣ್ ನಾಯಕ್. ಭೂಲ್ ಗಯಾ ಕ್ಯಾ ತೆರಾ ವಾದಾ? ಆ? किशोर भाई कैसे बोलो, थोड़ा शांत हो जा. बेलगावी मेरे हाथ में है क्या? कर्नाटका लोगों का हाथ में है, उसके दिल में है, उसके आंखों में है. ಬೆಳಗಾವಿ ತಗೊಂಡು ಹೋಗ್ಬೇಕು ಅಂದ್ರ ತಲೆ ಓಡಿಸ್ಬೇಕ್ರಿ. ನಿಮ್ಮೂರಾಗ ಉಪ್ಪು ಖಾರ ತಿಂದ ಒಬ್ಬ ವಕೀಲ ಬೆಳಗಾವಾಗ ನೀರು ಕುಡಿಯಕತ್ತಾನ. ನೀ ಅವನ್ ಫಾಲೋ ಮಾಡು, ಜರೂರ್ ಕಾಮ್ ಹೋ ಜಾಯೇಗಾ. ನಾನು ಬೆಳಗಾವಿಗೆ ಬಂದಾಗೆಲ್ಲ ನನ್ನನ್ನು ಎಲ್ಲಾರ ಮನೆ ಹತ್ರನೂ ಕಳಿಸ್ತಿರ್ತೀಯ. ಈ ಸರಿ ಯಾವುದೋ ಅಡ್ವೊಕೇಟ್ ಹತ್ರ ಕಳ್ಸಕ್ ಹತ್ತೀಯ. ಇವನ್ ಯಾರು ಅಂತ ನಾನು ನೋಡೇ ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ ಜಮೀನು ಒಂದು ಕೇಸ್ ಕೊಟ್ಟಿದ್ನಲ್ಲ, ಅದೆಲ್ಲಿವರೆಗೂ ಬಂತ್ರೆ? ಆ ವಿಷಯದಾಗ ಎರಡು ಕುಟುಂಬಗಳನ್ನ ರಾಜಿ ಮಾಡ್ಸಿನಿ. ಇವಾಗ ಖುಷಿಯಾಗಿ ಅದರ ಸರ್. ಚಲೋ ಕೆಲಸ ಮಾಡಿದಿರಿ. ಥ್ಯಾಂಕ್ ಯು. ನಮಸ್ಕಾರ ACP ಸಾಹೇಬ್ರಿಗೆ. ಅರೆ ಕಿಶೋರ್ ಕದಂ, ನೀ ಏನಪ್ಪ ಇಲ್ಲಿ? ದಿನಕರ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡ್ಬೇಕಿತ್ತು. ಓ, ನಮ್ ಸಾಹೇಬ್ರ, ದಿನಕರ್ ಶೆಟ್ಟಿ ಸಾಹೇಬ್ರ ಅಂದ್ರ ಇವ್ರೇ? ಓಹೋ, ವಕೀಲ್ ಸಾಹೇಬ್ರು ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಿಮ್ ಹತ್ರ ಭಾರಿ ಜರೂರಿ ಕೆಲಸ ಐತ್ರಿ. ಕಡ ತಗೋರಿ ಈ ಫೈಲ್ ನೋಡಿ. ವ್ಯವಹಾರ ಆಮೇಲೆ ಮಾತಾಡೋಣ. ಬೆಳಗಾವಿ ವಿಷಯದಾಗ ನಿನ್ನಂತ ಉಡಾಳ್ ಮಂದಿನ ಬಾಳ್ ಮಂದಿ ನೋಡಿವ್ ನಾವು. ಈಗ ನೀನ್ ಅಲ್ಲಾಡ್ಸಕ್ ಬಂದ್ರ ಅಲ್ಲಾಡ್ತೀವಿ ಅನ್ಕೊಂಡ್ ಏನ್ ನೀನು? ಉತ್ತರ ಕರ್ನಾಟಕದ ಮಂದಿ ಅಲ್ಲಾಡೋದು ಬಂಡೆಗಳಿದ್ದಂಗ. ಬಂಡೆಗಳಂತ. ಏಯ್ ವಕೀಲ, ಅದಾಲತ್ ಮೇರಿ ಮುಟ್ಟಿ ಮೇ ಹೈ और ಕಿತಾಬೆ ಮೇರಿ ಜೇಬ್ ಮೇ. ದೊಡ್ಡ ದೊಡ್ಡ ಬಂಡೆಕಲ್ಲೇ ಒಡ್ದಾಕಿರೋ ಭೂಪಾದೀನ್ ನಾನು. ಬೆಳಗಾವಿನ ಪುಡಿ ಮಾಡಕ್ ಆಗಲ್ಲ ಅನ್ಕೊಂಡ್ಯಾ? ಕಲ್ ಸುಬಹ ಹೋನೆದೋ. ಬೆಳಗಾವಿ ಅವ್ ಕ್ಯೂ ಜತಾರೆ? ले मगना, बेळगावी छोटा पत्थर नहीं, बड़ा पर्वत है. इधर से एक मट्टी भी नहीं ले जा सकते तू. ಇನ್ಸ್ಪೆಕ್ಟರ್ ಸಾಹೇಬ್ರ, ವಕೀಲರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದಾ? ಕದಂ, ನೀ ಇಲ್ಲಿ ದೋಸ್ತಿ ಮಾಡ್ಲಿಕ್ ಬಂದಿದ್ಯಾ ಇಲ್ಲ ದುಶ್ಮನಿ ಮಾಡ್ಲಿಕ್ ಬಂದಿದ್ಯಾ? ಅಡ್ಸಿ ಮಗನ, ಹೆಂಗೈತ್ಲೆ ಮೈಯಾಗ? ನೀನು ಉಲ್ಟಾ ಹೊಡಿಯಕತ್ತಿ ಏನು? ಉಲ್ಟಾ ಅಲ್ಲೋ ಮಗನ. ಇನ್ನೊಂದ್ಸಲ ಈ ಭೂಮಿ ಬಗ್ಗೆ ಮಾತಾಡಿದ್ರ ಲಾಟಿ ಬೂಟು ಏಟಿನ ರುಚಿ ತೋರ್ಸ್ಬೇಕಾಗತ್ತಾ? ಹುಷಾರ್. ಗೆಟ್ ಔಟ್. जा रे, पेंट लगा ले. बस, मुझे डर लग रहा है. लगा रे, मैं हूं ना. ಯಾರಲ್ಲ ನೀನು? ಇಲ್ಲಿಗೆ ಯಾಕೆ ಬಂದೆ? ದೈವ ಭಕ್ತಿಗೆ ಕಣ್ಣು ಕೊಡೋ ಕನ್ನಡಿಗ, ಗುರು ಭಕ್ತಿಗೆ ಬೆರಳು ಕೊಡೋ ಕನ್ನಡಿಗ, ಭೂಮಿ ರಕ್ಷಣೆಗೆ ಪ್ರಾಣನೇ ಕೊಡೋ ವೀರ ಕನ್ನಡಿಗ ಕಣಲೇ. ಬಾರ್ಡ್ರಲ್ಲಿರೋ ಈ ಬೋರ್ಡು ಅಣ್ಣ ತಮ್ಮನ್ ಸಂಕೇತ ಹೇಳ್ತಾ ಇದೆ. ಇದನ್ನೇ ಅಳಿಸ್ಬೇಕು ಅಂತ ಬಂದಿದ್ಯಲ್ಲ, ನೀನೆಂತ ಕಚ್ಚಡ ನನ್ ಮಗ ಇರ್ಬೇಕು. ಥು!
ಒಳ್ಳೆ ದಾರಿಲ್ ಬಂದ್ರೆ ಬಸವಣ್ಣನ್ ಶಾಂತಿ ಇದೆ, ಅಡ್ಡ ದಾರಿಲ್ ಬಂದ್ರೆ ರಾಯಣ್ಣನ್ ಕ್ರಾಂತಿನೂ ಇದೆ. ಹುಷಾರಲೇ, ಹುಷಾರ್. ಅಲ್ಲ ಇವ ಹಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಬೆಳಗ್ಗೆ ಎದ್ರೆ ಈ ಡಬ್ಬಾ ಗಾಡಿನ ರೆಡಿ ಮಾಡೋದೇ ಕೆಲ್ಸನ. ಟಾರ್ಚರ್. ಬಾಸು, ಈ ಹಳೆ ಗಾಡಿನ ಎಷ್ಟು ಅಂತ ರಿಪೇರಿ ಮಾಡ್ತೀರಾ? ಹೆಂಗಿದ್ರು ಆ ಕಾರ್ ಇದೆ, ಈ ಗಾಡಿನ ತಗೊಂಡೋಗಿ ತಿಪ್ಪೆ ಬಿಸಾಕಿ ಯಾವ್ದಾದ್ರು ಹೊಸ ಗಾಡಿ ತೊಗೊಳಕ್ ತಾನೆ. ಲೇ, ಹಂಗೆಲ್ಲ ಹೇಳ್ಬೇಡ್ಲಿ. ನೋಡ, ಇದು ನನ್ನ ಜೀವ. ಇಷ್ಟು ವರ್ಷ ನನ್ ಕಾಪಾಡಿರೋ ರಥ. ಅದಿರ್ಲಿ, ನಾಳೆ ನಿನಗ ಮದ್ವೆ ಆಗ್ತದ. ನಿನ್ ಹೆಂಡ್ರು ಒಂದು 15-16 ವರ್ಷ ಆಗ್ತದ. ಹಾಳುಬಳಾಗ್ತಾಳ. ಆಕಿನ ಕಟ್ಕೋತಿಯಲ್ಲ ಬಿಟ್ಟು ಬಿಡ್ತೀಯ? ಅದನ್ನೇ ಮಾಡೋದು ಬಸ್ಸು. ಇವಾಗೆಲ್ಲ ಅದೇ ಪ್ಯಾಷನ್. ಹಳದಿನೆಲ್ಲ ಕಳಿಸ್ತಾ ಇರೋದು, ಹೊಸದನ್ನೆಲ್ಲ ತಗೋತಾ ಇರೋದು. ಓಹೋ, ಬಾಯಿಲ್ ಮುಂದಕ್ಕ ಏನೇಟು ಬಾಸು, ಬೆತ್ತ ಹಿಡ್ದು ಕೈಯೆಲ್ಲ ಮರ್ಗೆಟ್ಬಿಟ್ಟವೆ. ಬರೀ ಕೈ ಮಾತ್ರ ಮರ್ಗೆಟ್ಟೈತೆ ಅಂತ ತಿಳ್ಕೊಂಡಿ? ಬಾಡಿಲಿರೋ ಹಂಗಂಗೆಲ್ಲ ಮರ್ಗೆಟ್ಬಿಟ್ಟವೆ. ಅಂದ್ರೆ ನೀವು ಸ್ಟೀಲ್ ಬಾಡಿ ಅಂತ ಹೇಳ್ದೆ. ಇರುವ ನಿಮಿಷ. ಓಹ್, ಇವನೊಬ್ಬ ಫೋನ್ ಮಾಡ್ತಾನೆ ಇರ್ತಾನೆ. ಹಲೋ ಭಗವಾನ್ ಜಿ, ನಿಮ್ಗೆ 2 ಸಾರಿ ಹೇಳಿನಿ ನನ್ನ ಮಗನ ವಿಷಯಕ್ಕೆ ಫೋನ್ ಮಾಡ್ಬೇಡ್ರಿ ಅಂತ. ಆದ್ರೂ ನನ್ನ ತಲೆ ತಿನ್ನಕ್ ಹತ್ತಿರಲ್ಲ. ಇವನೊಬ್ಬ
ಅಪ್ಪ ಚಾ ತಗೋ. ಏನ್ ಮಗಳ ಬೆಳಗಿಂದ ಎಷ್ಟು ಚಾ ಕುಡಿಸ್ತೀನಿ ನೀನು ನಿಮ್ಮ ಹೋಗಿ ಹೇಳು ತಿಂಡಿ ತಾ ಅಂತ ಹೋಗವ. ಅಯ್ಯೋ ಇವ್ರದೊಂದು ಚಾ ಕೊಟ್ರೆ ತಿಂಡಿ ಕೊಡು ಅಂತಾರ, ತಿಂಡಿ ಕೊಟ್ರೆ ಚಾ ಕೊಡು ಅಂತಾರ. ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟಿರೋ ದೇವ್ರಿಗೆ ಗೊತ್ತದ. ಅದಂಗಿರ್ಲಿ ತಿನ್ಲಿಕ್ ಮಾತ್ರ ಯಾವಾಗ್ಲೂ ಕಾಯ್ತಿರ್ತೀಯೇನ? ಅದಕ್ಕ ನಮ್ಮ ಮನೆಗ್ ನಾಯಿ ಸಾಕಿಲ್ಲ. ನೀನೇ ಅದೆಲ್ಲೋ ಮುದೋಳ್ ನಾಯಿ. ಥು. ನಾಯಿ ಏನಮ್ಮ ಏನೋ ಏನೆಲ್ಲ ಖುಷಿ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ನಮ್ಮ ಖುಷಿ ವಿಷಯ ಹಾಂಗಿರ್ಲಿ, ನಿಂದೇನಪ್ಪ ಸಮಾಚಾರ? ಆ ಭಗವಾನ್ ಜಿ ಯಾವಾಗ ಫೋನ್ ಮಾಡಿದ್ರ ನಿನ್ ವಿಷಯನೇ ಕೇಳ್ತಿರ್ತಾರಲ್ಲ, ಯಾಕ? ಅಪ್ಪ, ಅಂತ ದೊಡ್ಡ ವ್ಯಕ್ತಿ ನನ್ ಬಗ್ಗೆ ಕೇಳ್ತಾ ಇದಾರೆ ಅಂದ್ರೆ ಖುಷಿ ಪಡೋ ವಿಷಯ ತಾನೆ. ಇದು ಖುಷಿ ಪಡೋ ವಿಷಯ ಅಲ್ಲ, ಯೋಚನೆ ಮಾಡೋ ವಿಷಯ. ನೋಡ, ಅವ್ರುಗಳೇ ಈ ಸಂಘ ಸಂಸ್ಥೆ ಅಂತ ಕಟ್ಕೊಂಡು ಬರೀ ಚಳವಳಿ ಹೋರಾಟ ಅಂತ ಅದ್ರಾಗ ಅವ್ರ ಪೂರಾ ಜೀವನ ಕಳೀತಾರ. ನಿನ್ನಂತ ಹುಡುಗರು ಅವ್ರ ಕಣ್ಣಿಗೆ ಕಂಡ್ರ ಅವರು ಎಳ್ಕೊಳಕ್ ನೋಡ್ತಾರ. ನೋಡು, ಅಂತ ಕೆಲಸ ಬ್ಯಾಡಪ್ಪ. ಒಂದೊತ್ತು ಉಪವಾಸ ಇದ್ರು ಅವ್ರ ಸಹವಾಸ ಮಾಡೋದು ಬೇಡ, ತಿಳಿತಾನ? ಅಪ್ಪ, ನೀವು ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರಾ. ನಾನು ಯಾವ ತರ ಚೇಂಜ್ ಆಗಿದ್ದೀನಾ? ಇಲ್ಲ ತಾನೆ? ಬರ್ಲಾ? ಬಾಯ್. ಅಮ್ಮ, ಅಪ್ಪಂಗೆ ಸ್ವಲ್ಪ ಬುದ್ಧಿ ಹೇಳು. ನನ್ನ ಮಾತು ಬಾಯ್ ಕಾವ್ಯ. ಮತ್ತೆ ಕೇಳಲ್ಲ. ಏನೇವನು ಯಾರೇ ಅಂದಂಗ ಹೊಂಟಾನ? ಯಾವ ಗಡ್ಗ ಹೊಡೆದ್ಬಿಟ್ಟ ನೀನು? ರೀ, ಈಗಿನ ಹುಡುಗರ ಹತ್ರ ಪ್ರೀತಿಯಿಂದ ಮಾತಾಡ್ರಲ್ಲ. ಈ ಪಾಠ ಮಾಡೋ ಬುದ್ಧಿ ಎಲ್ಲ ಬಿಟ್ಬಿಡ್ರಿ. ಹುಷಾರಾಗಿ ಮಾತಾಡ್ರಿ. ಈಗಿನ ಕಾಲದ ಗಂಡ್ಮಕ್ಳು ತಲೆ ಕೆಟ್ರ ಬನ್ನಿ ಇಲ್ಲಿ ಎದಿಗೊದ್ದಾರು. ಎಲಿಯೋಳ ಗಂಡು ಮಕ್ಳು ಎದಿಗೋದಿತಾವ, ಹೆಣ್ಮಕ್ಳು ಹಂಗ ಜೋರಾಗಿ ಮಾತಾಡಿದ್ರೆ ಎದಿಗೋದಿತಾರನ? ನಮ್ಮ ಕಾಲದಾಗ ಹಂಗಿರ್ಲಿಲ್ವಲ್ಲೇ. ಡಾರ್ಲಿಂಗ್, ಎಲ್ಲರೂ ಆಟ ಆಡಕ್ಕೆ ಕರೀತಾರೆ ಗೊತ್ತಾ? ಯಾವಾಗ ನೋಡಿದ್ರು ಆಟ ಈ ಆಟ ಆದ್ರೆ ನಿಂಗೆ ಯಾವ ಆಟನೂ ಬರಂಗಿಲ್ಲ. ನಿಂಗೆ ಕ್ರೀಡೆನಾಗ ಯಾವ ಆಟ ಇಷ್ಟ? ನಂಗ ನೋಡು, ಈ ಕ್ರಿಕೆಟ್ ಆಟದಲ್ಲಿ ಒಂದ್ಸರಿ ಔಟ್ ಆದ್ರೆ ಮತ್ತೆ ಆಡಕ್ಕಾಗಲ್ಲ. ಅದೇ ಏನ್ ಹೇಳ್ತಿದ್ಯೋ? ಇರು ಗುರು, ಹೇಳ್ತೀನಿ. ಅದೇ ಕಬಡ್ಡಿ ಆಡ್ತಾಗ ಎಷ್ಟ್ ಸತಿ ಔಟ್ ಆದ್ರು ಮತ್ತೆ ಮತ್ತೆ ಆಡ್ಬೋದು. ಅದಕ್ಕೆ ನನ್ಗೆ ಕಬಡ್ಡಿ ಅಂದ್ರೆ ಇಷ್ಟ. ಅದಕ್ಕೆ ಹಿಂಗಿದೆ ಮಗನ, ಅಣ್ಸುಟ್ ಬೆಕ್ಕಿಂತರ. ಲೈ ಮಗನ, ಮೈಯಾಗ 3 ಪಾವ್ ಮಾಂಸ ಕಂಡ ಇಲ್ಲ, ಕಬಡ್ಡಿ ಆಡ್ತಾರಂತೆ. ಕಬಡ್ಡಿ ನಡಿ ನಡಿ. ಹೌದಾ? ನಾನ್ ಹೆಂಗ್ ಕಬಡ್ಡಿ ಆಡ್ತೀನಿ ಅಂತ ಗ್ರೌಂಡ್ ನಾಗ ಬಂದ್ ನೋಡು, ಗೊತ್ತಾಗತ್ತೆ. ನಮಸ್ತೆ. ನಮಸ್ತೆ. ಏನ್ ಭಗವಾನ್ ಜಿ ಅವ್ರ ತಂಡ ಇಲ್ಲಿವರೆಗೂ ಬಂದ್ಬಿಟ್ಟಿದೆ? ನಿಮ್ಮಂಥ ಯುವಕರ ಹತ್ರ ನಮ್ಮಂಥ ಸಂಘ ಸಂಸ್ಥೆಯವರು ಬರಲೇಬೇಕಲ್ಲ ತಮ್ಮ. ನೀನು ಕೂಡ ಮಾತಾಡ್ಲಿಕ್ಕೆ ಅಂತ ಬಂದೀನಿ. ಅಂದಹಂಗ ಈ ಗಡಿನಾಡು ಸೇನೆ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾರು ಯೋಚನೆ ಮಾಡಿ ಏನು? ನೋಡಿ ಭಗವಾನ್ ಜಿ, ನಿಮ್ಮ ಉದ್ದೇಶ ಏನೋ ಚೆನ್ನಾಗಿದೆ. ಆದ್ರೆ ನಮ್ಮ ತಂದೆಗೆ ಮೊದಲೇ ಈ ಸಂಘ ಸಂಸ್ಥೆಗಳಿಗೆ ಸೇರ್ಕೊಳ್ಳೋದು ಅಂತಂದ್ರೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಇದೆಲ್ಲ ನನಗೆ ಯಾಕೆ? ನೀವೇ ಹೇಳಿ. ನಾನು ನಿಮ್ಮ ತಂದೆಯವ್ರು ಕೂಡ ಮಾತಾಡೀನಿ, ಆದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಅಷ್ಟು ಕಾಳಜಿ ಇಲ್ಲ. ನೀನು ನಿನ್ನ ತಂದೆ ಹಂಗ ಮಾಸ್ತರ್ ಆಗ್ಬೇಕಂತೇನಿಲ್ಲಲ್ಲ. ನೋಡು ಸೂರ್ಯ, ಒಬ್ಬ ಮಾಸ್ತರ್ ಸಾಧನೆಗಳನ್ನು ಮಾಡಿದ್ರ ಬಗ್ಗೆ ನಾನು ಇತಿಹಾಸದಾಗ ನೋಡಿಲ್ಲ. ಆದ್ರೆ ಅದೇ ಮಾಸ್ತರ್ ಮಕ್ಕಳು ಸಾಧನೆಗಳನ್ನು ಮಾಡಿ ಇತಿಹಾಸ ಸೃಷ್ಟಿ ಮಾಡ್ಯಾರ, ಅದು ಕೂಡ ನಾನು ನೋಡೀನಿ. ನೀನು ನಿನ್ನ ತಂದೆ ಹಂಗ ಮಾಸ್ತರ್ ಆಗ್ಬೇಕಂತ ಏನಿಲ್ವಲ್ಲ, ಒಬ್ಬ ಹೋರಾಟಗಾರ ಆಗ್ಬೋದಲ್ಲ. ಸೂರ್ಯ, ಸೇನೆ ಕಟ್ಟೋದ್ರಲ್ಲಿ ತಪ್ಪೇನಿದೆ? ಭಗವಾನ್ ಜಿ ಯುವಕರ ಏಳಿಗೆಗೆ ಹೇಳ್ತಿದ್ದಾರೆ, ಒಪ್ಕೋ ಸೂರ್ಯ. ಏನ ಸೂರ್ಯ, ನಾವು ನಿಮ್ ಜೊತೆಯಾಗೇ ಇರ್ತೀವಿ. ಒಪ್ಕೋ ಸೂರ್ಯ, ಒಪ್ಕೋ ಸೂರ್ಯ. ಭಗವಾನ್ ಜಿ, ಈಗ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಸಂಸ್ಥೆ ಆರಂಭದ ಸಂಕೇತ ಆಗಬೇಕು ನೋಡು. ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನೀನು ಮಾದರಿ ಆಗಬೇಕು ನೋಡು. ನಿನ್ನಿಂದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸಂಘಗಳು ನಿರ್ಮಾಣ ಆಗ್ಬೇಕು ನೋಡು. ಇದೇ ಈ ಗಡಿನಾಡು ಸೇನೆಯ ಸಿದ್ಧಾಂತವಾಗಬೇಕು ಸೂರ್ಯ, ಸಿದ್ಧಾಂತವಾಗಬೇಕು. ಆಯ್ತು ಭಗವಾನ್ ಜಿ, ಸೇನೆ ಕಟ್ಟೆ ಬಿಡೋಣ. ಒಂದು ಸೇನೆ ಕಟ್ಟಿದ ಮ್ಯಾಲ ಎದೆ ಗಟ್ಟಿ ಇರಬೇಕು ಅಂತಾರ. ಇದರಿಂದ ನಿಮ್ಗೇನ್ ಭಯ ಅನ್ಸ್ತಿಲ್ವೇನ್ರಿ? ಭಯಾನ?
ಅಪ್ಪಟ ಕನ್ನಡ ಮಣ್ಣಿಂದ ತಯಾರಾಗಿರೋ ಪುತ್ಥಳಿ ಇವನು. ಎದೆನು ಗಟ್ಟಿ ಇದೆ, ಎದೆಲಿರೋ ಗುಂಡಿಗೆನು ಗಟ್ಟಿ ಇದೆ. ಗಂಡು ಮೆಟ್ಟಿದ ನಾಡಲ್ಲಿ ತೊಡೆ ತಟ್ಟಿ ನಿಂತ ಬಿಡೋಣ. ಗಂಡು ಮೆಟ್ಟಿದ ನಾಡು ಎಲ್ಲ ಹುಟ್ಟ ಪ್ರೀಡು. ಗಂಡು ಮೆಟ್ಟಿದ ನಾಡು ಇಲ್ಲೇ ಹುಟ್ಟ ಪ್ರೀಡು. ಧೈರ್ಯ ನಮ್ಮ ನೋಡು, ನಮ್ಮಿಂದ ಟಚ್ ಮಾಡು, ಬರ್ಲಿ ತಂದು ತಾಂಡು. ಹೆದ್ರೋದಿಲ್ಲ ಎಂದು ಎತ್ತುತ್ತೀವಿ ಬೆಂಡು, ಬಂದ್ರು ಹಿಂಡು. ಕಿತ್ತೂರು ಚೆನ್ನಮ್ಮಾಜಿ ಅಂದರೇನೆ ಪಂಚಪ್ರಾಣ. ಸಂಗೊಳ್ಳಿ ರಾಯಣ್ಣನ ರಕ್ತದಿಂದ ಬಂದ ತ್ರಾಣ. ಬಸವಣ್ಣ ಹುಟ್ಟಿದಂತ ಪುಣ್ಯ ಭೂಮಿ ನಮ್ಮ ತಾಣ. ನಮ್ಮ ತಾಯಿ ನಾಡು ಕನ್ನಡದ ಬೀಡು. ಗಡಿನಾಡು, 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 ಗಡಿನಾಡು. ಗಂಡು ಮೆಟ್ಟಿದ ನಾಡು ಇಲ್ಲೇ ಹುಟ್ಟಿ ಪ್ರೀಡು. ನಮ್ಮ ಅನ್ನ ಗಾಳಿ ನೀರು ಬೇಕು, ಯಾಕೆ ಭಾಷೆ ಬೇಡ. ಬೇಂದ್ರೆ ಗೋಕಾಕ್ ಸಿದ್ಧರೂಢ ಇದ್ದ ಬೀಡು ತಿಳಿಯೋ ಮೂಡ. ನಮ್ಮ ಅಮ್ಮ ಕನ್ನಡ, ನಮ್ಮ ಪ್ರೇಮ ಕನ್ನಡ, ನಮ್ಮ ಗರ್ವ ಕನ್ನಡ, ನಮ್ಮ ಜೀವ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ಭಕ್ತಿ ಕನ್ನಡ, ನಮ್ಮ ಹೆಮ್ಮೆ ಕನ್ನಡ. ಹೇಳಿ ಒಮ್ಮೆ ಕನ್ನಡ. ನಮ್ಮ ತಾಯಿ ನಾಡು ಕನ್ನಡದ ಬೀಡು. ಗಡಿನಾಡು, 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 ಗಡಿನಾಡು. ಮಾನೆ ಬೀಡು ಬಿಟ್ಟ ದೈವ ಲೋಕ ಎಂತ ಯೋಗ. ರಾಷ್ಟ್ರಕೂಟ ಚಾಲುಕ್ಯರು ಆಳಿದಂತ ನಮ್ಮ ಜಾಗ. ಕನ್ನಡನೇ ಸಂಪತ್ತು, ಕಾಯುತ್ತೀವಿ ಮೂರ್ಹೊತ್ತು. ಕನ್ನಡಕ್ಕೆ ಆಪತ್ತು ಬರುವುದಿಲ್ಲ ಯಾವತ್ತು. ನಮ್ಮಲ್ಲೊಂದು ತಾಕತ್ತು, ಭಾಷೆ ಮೇಲೆ ನಿಯತ್ತು. ತೋರೋದಿಲ್ಲ ದೌಲತ್ತು, ಬಗ್ಗೋದಿಲ್ಲ ಯಾವತ್ತು. ನಮ್ಮ ತಾಯಿ ನಾಡು ಕನ್ನಡದ ಬೀಡು. ಗಡಿನಾಡು, 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 ಗಡಿನಾಡು. ಗಂಡು ಮೆಟ್ಟಿದ ನಾಡು ಇಲ್ಲೇ ಹುಟ್ಟಿ ಪ್ರೀಡು. रे एक चाय इधर है. वो आ गया. ಎಲ್ಲಿದ್ಯಾ ಪುಣ್ಯಾತ್ಮ? ಇಲ್ಲೇ ಬಂದಿದ್ದೀನಿ ಕಣ. ಬೇಗ ಬಾರಪ್ಪ, ಎಲ್ಲೋ ಹೋಗ್ಬೇಕು. ಆಯ್ತು ಬರ್ತೀನಿರೋ. ಅದ್ಯಾಕೆ ಹಂಗೆ ಒದರ್ತಾ ಇದೆಯಾ? हेलो. ನಿಂದು ಇದೇ ಆಗೋಯ್ತು. ಅದ್ಯಾವ ಹುಡ್ಗಿನ ಪಟಾಯ್ಸಕ್ ಹೋಗೋನೋ ಏನೋ. हाय. ಹಾಂ ಹಾಂ. नाइस टू मीट यू. ಏನು ಸಮಾಚಾರ? ಏಯ್ ಏಯ್
ಇದೆಲ್ಲ ಬೇಕಿತ್ತೆ ನಿಂಗ? ಮುಚ್ಕೊಂಡು ಸಾಲಿ ಕಲ್ತು ನೀನ್ ಉದ್ಧಾರ ಆಗೋ ಅಂದ್ರ ನೀ ಲೀಡರ್ಗಿರಿ ಮಾಡಕೊಂಟಿ. ಸಂಘ ಕಟ್ಟಿ ಮಂಗ್ಯ ಆದ್ಯಲ್ಲ ಲೈ. ಈ ಬೆಳಗಾವ್ನಾಗ ನಾವು ಬಂಡೆಗಳಿದ್ದಂಗ, ನಮ್ಮನ್ನ ಅಲ್ಲಾಡ್ಸಕ್ ಬರ್ತಿ. ನಿನ್ನಂತವ್ರು ಬಾಳ್ ಮಂದಿ ಬಂದ್ರು ಹೋದ್ರಲೇ. ಯಾರೋ ನೀನು? ನಾಯಕ್ ಪ್ರವೀಣ್ ನಾಯಕ್, ಮಾಜಿ ಮೇಯರ್. ಈ ಅವಮಾನಕ್ಕ ಸೈಲೆಂಟ್ ಆದ್ರ ಸರಿ, ಇಲ್ಲ ವೈಲೆಂಟ್ ಆಗ್ಬೇಕಾಗ್ತದೋ. ಸರಿಯಾಗಿ ಬುದ್ಧಿ ಕಲ್ಸಿನವನಿಗೆ. ಇನ್ ನನ್ನ ಹೆಸರು ಕೇಳಿದ್ರೆ ಹುಚ್ಚಿನೂ ಬಂದಾಗತ್ತವನ. ಕರೆ ಹೇಳಿದ್ರಣ್ಣ. ರೀ, ಮಗಳನ್ನ ಶಾಲಿಗ್ ಬಿಟ್ ಬರ್ತೀನಿ. ಬಾಯ್, ಹುಷಾರು. ಆತ್ರಿ. ತಿನ್ನೇನಪ್ಪ ಬಾ ಪುಟ್ಟ, ಸಮಾಚಾರ? ಶಾಲಿ ಬಿಟ್ಕೊಡ್ಲೆ ಲಗುನ ಬಾ. ತಿಳಿತೇನು? ಹಾ ಮಮ್ಮಿ. ಮರಿಬೇಡ. ಹಾಯ್ ಪುಟ. ಹಾಯ್. ಏನ್ ನಿನ್ ಹೆಸರು? ತೇಜಸ್ವಿನಿ. ಓ, ನಿನ್ ಹೆಸರು ತಕ್ಕಂಗೆ ಮುದ್ದಾಗಿದ್ಯಾ. ಥ್ಯಾಂಕ್ ಯು. ನಮಸ್ಕಾರ ಅಕ್ಕ. ನಮಸ್ಕಾರ. ಅರೆ ಸೋರಿ, ಹೌದಲ್ಲ? ಹೌದಕ್ಕ. ನಾನ್ ನಿಮ್ಮನ್ ಮುಂಚೆ ನ್ಯೂಸ್ ಚಾನೆಲ್ದಾಗ ನೋಡೀನಿ. ಚಲೋ ಮಾತಾಡ್ತೀರಿ. ಥ್ಯಾಂಕ್ ಯು ಅಕ್ಕ. ಅಂದಂಗ ಇಲ್ ಬಂದದ್ದು ನಮ್ ಯಜಮಾನ್ರು ನೋಡ್ಲಿಕ್ಕೇನು? ಅವ್ರ ಒಳಗದಾರ, ಹೋಗ್ ಮಾತಾಡಿ. ನಾನ್ ಈಕಿನ ಶಾಲೆಗ್ ಬಿಟ್ ಬರ್ತೇನ. ಹಂಗ ನಾ ಕುಂದ ಮಾಡೀನಿ, ನೀವ್ ತಿನ್ಬಿಟ್ಟ ಹೋಗ್ಬೇಕು. ತಿಳಿತೇನು? ಬಾ ಕಂದ, ನಾ ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಬಾಯ್ ಅಂಕಲ್. ಬಾಯ್ ಪುಟ. ಸರಿ. ಹಂಗ ಮಾಡನ್ ಬಿಡ. ಅಕ್ಕ ತುಂಬಾ ಒಳ್ಳೆಯವರು. ನಯ ವಿನಯ ಅವ್ರನ್ನ ನೋಡ್ ಕಲಿಬೇಕು. ಆದ್ರೆ ಅಕ್ಕನಿಗೆ ಮಾತ್ರ ಒಳ್ಳೆ ಗಂಡ ಸಿಗ್ಲಿಲ್ಲ. ಇದೇ ಪ್ರಾಬ್ಲಮ್. ಲೈ 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 ಲೈ, ಯಾರ್ ಕೂಡ ಮಾತಾಡಕತ್ಯ ಲೈ? ಮಗನ ಮುಖಕ್ಕೆ ಕಪ್ಪು ಮಸಿ ಬಳಸಿದ್ಯಾ ಅಂದ ಮಾತ್ರಕ್ಕೆ ಅವಮಾನ ಅನ್ಕೋಬೇಡ. ಬೆಳೆಯೋರ್ಗೆ ಅದೇ ಸನ್ಮಾನ. ತಿನ್ನೋಕೆ ಅನ್ನ ಬೇಕು, ಕುಡಿಯೋಕೆ ನೀರು ಬೇಕು, ಮಲ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು ನಿಮಗೆ. ಸರ್ಕಾರದ ಭತ್ತೆ ಎಲ್ಲ ಪುಕ್ಷಟೆ ಬೇಕು ನಿಮಗೆ. ಆದ್ರೆ ಬೆಳಗಾವಿ ಮಾತ್ರ ಬೇಡಲ್ಲ ನಿಮ್ಗೆ. ನಿನ್ನಂತ ನಮ್ಮ ಖರಾಮ್ ನನ್ ಮಕ್ಳಿರೋದಿಕ್ಕೆ ಈ ಕುಂದಾನಗರಿ ಇವತ್ತು ಮಾರಾಟದ ವಸ್ತು ಆಗಿರೋದು. ಸಾಯಿಸೋಂಗಿದ್ರೆ ಡೈರೆಕ್ಟ್ ಆಗಿ ಸಾಯಿಸು. ನಿನ್ ಮುಂದೆನೆ ಇದ್ದೀನಿ, ಸಾಯಿಸೋ. ನೋಡೋ, ಈ ದೇಹ ಸತ್ರು ಈ ಹೃದಯದಲ್ಲೊಬ್ಬ ಕನ್ನಡಿಗ ಇರ್ತಾನೆ. ಅವನು ಸಾಯಲ್ಲ, ಭಾಷೆ ಭೂಮಿಗೋಸ್ಕರ ಹೋರಾಟ ಮಾಡ್ತಾನೆ ಇರ್ತಾನೆ, ಮಾಡ್ತಾನೆ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ನಾನ್ಯಾರು? ಮಾಜಿ ಮೇಯರ್, ಬೀದರ್, ಬಿಜಾಪುರ್, ಗುಲ್ಬರ್ಗ, ಬೆಳಗಾವಿ ಬಾರ್ಡರ್ನಾಗ ನನ್ನ ಹೆಸರು ಕೇಳಿದ್ರ ಹೆದರೋ ಮಂದಿ ಆದಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಪೊಲಿಟಿಕಲ್ ವರೆಗೂ ನನ್ನ ಹತೋಟಿಲಿದಾರ. ಅಂತದ್ರಾಗ ಒಬ್ಬ ಸ್ಟೂಡೆಂಟ್, ಆಫ್ಟರ್ ಆಲ್ ಒಬ್ಬ ಹೆಡ್ ಮಾಸ್ಟರ್ ಮಗ, ನನ್ನ ಮನೆಗ ಬಂದ ನನ್ನ ಕಪಾಲಕ್ಕ ಹೊಡೆದ ಅವಮಾನ ಮಾಡ್ಯಾನ ಅಂದ್ರ ನಾನೊಬ್ಬ ಗಂಡಸ.
ಇಲ್ಲ, ನಾನು ಅವನ್ ಬಿಡಂಗಿಲ್ಲ. ನಾನು ಅವಂಗ್ ಯಾರು ಅಂತ ತೋರಿಸ್ತೀನಿ. क्या रे टक्कर, बेलगाम में डान कह रहे तू? हाँ? अरे बेटी, बस तो चालू हो गया, जल्दी आओ ना। दिशा, जल्दी आओ, जल्दी आओ। आओ बेटी, जल्दी आओ। दिशा, इधर आओ। जल्दी चढ़ना बेटी, जल्दी चढ़ना बेटी। रोको भाई साहब, जगह दीजिए भाई साहब। भाई साहब रोकिए, बस रुको। ये बेटी, क्या करो? ಕುಂದಾನಗರಿ ಈಗ ಬೆಂದನಗರಿಯಾಗಿದ್ದು ಕೆಲವು ರಸ್ತೆಗಳಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚಿರೋ ದೃಶ್ಯಗಳು ಕಂಡು ಬರುತ್ತಿದೆ. ಇಲ್ಲಿ ಕಾಣುತ್ತಿರುವ ಘಟನೆ ನೋಡಿದರೆ ಈ ಅನಾಹುತಕ್ಕೆ ಪ್ರವೀಣ್ ನಾಯಕೇ ಕಾರಣ ಎಂದು ಕೇಳಿ ಬರುತ್ತಿದೆ. ಅಲ್ಲೋಡ ಬೇಕಿತ್ತ ಇವನಿಗ ಇದಲ್ಲ ಬೇಕಿತ್ತಾನೆ? ನಾನು ಆವತ್ತೇ ಹೇಳಿಲ್ಲ ನಿನಗ, ಇವ ಬೆಳಗಾವಿಗೆ ಬಂದಿರೋದ ಬೆಂಕಿ ಹಚ್ಚಲಿಕ್ಕ. ಬೆಳಗಾವಿಯಲ್ಲಿ ದಿಢೀರನೆ ಗಲಾಟೆ ಶುರುವಾಗಿದ್ದು ಅಪರಿಚಿತ ಗುಂಪುಗಳಿಂದ ಬೈಕ್ ಮತ್ತು ಆಟೋಗಳಿಗೆ ಬೆಂಕಿ ಹಚ್ಚಿ ಬೆಳಗಾವಿಗೆ ಕಿಚ್ಚು ತಂದಂತಿದೆ. ಕನ್ನಡ ಸಂಘ ಸಂಸ್ಥೆಗಳು ಕಿಡಿಗೇಡಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ಹಲೋ, ಹೇಳ್ರಿ ಸರ್. ಸರ್, ಇಲ್ಲಿ 2-3 ಗುಂಪುಗಳು ಸೇರ್ಕೊಂಡು ಗಲಭೆ ಮಾಡಕತ್ತವ. ಯಾರು ಅಂತ ಗೊತ್ತಾಗೋಲ್ದು. ಆ ಸ್ಟೂಡೆಂಟ್ ಗುಂಪು ಇದು ಸೇರ್ಕೊಂಡೈತೆ ಅನ್ಸ್ತೈತಿ ಸರ್. ಅವರೆಲ್ಲ ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿದು ಅವ್ರ ಮೇಲೆಲ್ಲ ಸೀರಿಯಸ್ ಆಕ್ಷನ್ ತಗೊಂಡು ಆದಷ್ಟು ಬೇಗ ನಿಮ್ಗೆ ರಿಪೋರ್ಟ್ ಕಳಿಸ್ತೀನಿ ಸರ್. ಭುಗಿಲೆದ್ದ ಬೆಳಗಾವಿ ಗಲಭೆ. 2 ಗುಂಪುಗಳ ನಡುವೆ ಮಾರಾಮಾರಿ ನಡೆಯುತ್ತಿದ್ದು ಗಡಿ ವಿವಾದವೇ ಈ ಗಲಭೆಗೆ ಕಾರಣ ಎನ್ನಲಾಗುತ್ತಿದೆ. ಬೆಳಗಾವಿ ಮತ್ತು ಕೊಲ್ಲಾಪುರ ಗಡಿ ಭಾಗದ ಊರುಗಳಿಗೆ 2 ದಿನ ಬಸ್ ಮತ್ತು ರೈಲು ಸಂಚಾರ ದಟ್ಟಣೆ ಸ್ಥಗಿತಗೊಂಡಿದೆ.
ಅವನಬ್ಬ ಯಾವಾಗಲೂ ಲೇಟಾಗ ಬರ್ತಾನ. ಅಣ್ಣ ಯಾರೋ ಇದು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ನಿನ್ನೊಂದು ಡ್ರೆಸ್ ಕೊಡು ಇವ್ರಿಗೆ. ಕೊಡು. ಊಟ ಮಾಡಿ. ಆಕಿ ಕನ್ನಡ ಬರಲ್ಲ ಅನ್ಸ್ತದ. ಖಾನಾ ಖಾओ. बोलना दिशा किधर मिस हो गया? हाँ किधर मेरी बेटी? किधर मेरी बेटी? किधर मेरी बेटी बोलो. ಮನೆಗೇನಾದರೂ ಫೋನ್ ಮಾಡ್ತೀರಾ? हाँ? हेलो, मैं दिशा बात कर रही हूँ. हेलो बोल बेटी. मैं ठीक हूँ. मम्मी कैसी है? अरे मम्मी तो इधर ही है, तू किधर है? डैडी मैं इधर सेफ हूँ. एक फ्रेंड भी है और एक अच्छा इंसान भी है. अच्छा इंसान? Who is that person? Give me the phone. ನಮಸ್ತೆ ಸರ್. Listen my word. Bring my daughter back. ಖಂಡಿತ ಕಳಿಸ್ಕೊಡ್ತೀನಿ ಸರ್. ಆದರೆ ಬೆಳಗಾಂನಲ್ಲಿ 144 ಸೆಕ್ಷನ್ ಜಾರಿಲಿರೋದ್ರಿಂದ ಸ್ವಲ್ಪ ಕಷ್ಟ ಸರ್. भेज दो करके बोला ना. ಸರ್ ಹೇಳದ್ನಲ್ಲ, ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಅಂತ. Don't give me any reason. Send my daughter back. Look, I'm a dangerous person. ಏ ಕಾವ್ಯ, ಬಂದೇಪ್ಪ. ಯಾರವ ಈಕೆ? ಅಣ್ಣನ ಫ್ರೆಂಡಪ್ಪ. ಅಣ್ಣನ ಫ್ರೆಂಡಾ? ಏಯ್ ತರ್ಲೆ, ಇರೋ ವಿಷಯನ ಹೇಳು. ಗೂಬೆ ತಂದು. ಅಪ್ಪ, ಇವರು ಗಲಾಟೆಲ್ ಅಚಾನಕ್ ಸಿಕ್ಕಿದ್ರು. ಪಾಪ ಹೆಣ್ಣು ಹುಡುಗಿ ಅಲ್ವಾ, ಅದಕ್ಕೆ ನಾನೇ ಕರ್ಕೊಂಬಂದೆ. ಒಂದ್ 2-3 ದಿನ ಇದ್ದು ಈ ಗಲಾಟೆ ಎಲ್ಲ ಕಮ್ಮಿ ಆದ್ಮೇಲೆ ಹೋಗ್ತಾರಪ್ಪ. ಒಂದೆರಡು ದಿನ ಯಾಕೋ, ಒಂದ್ ವಾರ ಇದ್ದೋಗ್ಲಿ ಬಿಡು. ಒಂದು ವಾರ ಯಾಕೆ, ಒಂದ್ ವರ್ಷ ಇರ್ಲಿ ಬಿಡ. ನಾನು ಭಯನೇ ಇಲ್ಲ ಅವನಿಗ. ರೀ ಸುಮ್ನೆ ಇರ್ರಿ, ಹುಡುಗಿ ಎಷ್ಟು ಮುದ್ದಾಗಿದ್ದಾಳ. ನಮ್ ಮನ್ಯಾಗ ಖಾಯಮಾಗಿರ್ಲಿ ಬಿಡ್ರಿ. ಇಟ್ಕೊಂಬಿಡು ಮತ್ತೆ. ಅಮ್ಮ ಆಯ್ತು, ನೀನ್ ಪರ್ಮನೆಂಟ್ ಆಗಿ ಇಟ್ಕೋ. ನಿಮ್ಮಿಬ್ರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನಿನಗೆ ಹೇಗಿದ್ರು ಮರಾಠಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಸಖತ್ತಾಗಿರುತ್ತೆ. ನನ್ಗೂ ಕನ್ನಡ ಬರುತ್ತ್ರಿ. ನಾನಂತೂ ನಿನ್ನ ಕನ್ನಡ ಬರಲ್ಲ ಅನ್ಕೊಂಡೆ. ನಮ್ ತಾಯಿ ಕನ್ನಡದವರು, ತಂದೆ ಮರಾಠಿ ರೀ. ಇಬ್ಬರದು ಲವ್ ಮ್ಯಾರೇಜು. ಓಹೋ, ಒಂದ್ ನಿಮಿಷ ಇಟ್ಕ. ಅಲ್ವಾ, ನೀವು ಒಬ್ಬಾಕಿನೇ ಬಂದಿಯಲ್ಲ ಮತ್ತ. ನಿಮ್ಮ ಅಪ್ಪ ಅವ್ವ ಇಲ್ಲಿ? ಅಥವಾ ಗಲಾಟೆನ ಒಂದೇ ನೆಪ ಇಟ್ಕೊಂಡು ಇವ ನಿನ್ನಿಲ್ಲಿ ಕರ್ಕೊಂಬರೋ ಉಪಾಯ ಮಾಡಿನೇನವ? ಹಂಗೇನಿಲ್ಲ ರೀ. ನಾನು ನಮ್ಮ ತಾಯಿ ಗೋವಾಕ್ಕೆ ರಿಲೇಷನ್ ಮನೆಗೆ ಹೋಗಿದ್ವಿ. ಬೆಳಗಾಂ ಮೇಲೆ ಕೊಲ್ಲಾಪುರಕ್ಕೆ ಹೋಗೋಣ ಅಂತ ಬಂದ್ರೆ ಇಲ್ಲಿ ಗಲಾಟೆ ಶುರುವಾಗೋಗಿತ್ರಿ. ಹೋಗ್ಲಿ ಬಿಡವಾ, ನಿನಗೇನು ಆಗ್ಲಿಲ್ವಲ್ಲ, ಅಷ್ಟಾ ಸಾಕು. ಸದ್ಯ ನನ್ ಮಗನ್ ಕೈನಾಗ್ ಸಿಕ್ಕಿದಕ್ಕ ಒಳ್ಳೇದಾತು. ಇಲ್ಲ ಅಂದಿದ್ರೆ ತೊಂದ್ರೆ ಆಗ್ತಿತ್ತೇನೋ.
ತಗೊಳ್ಳೆ. ಲೇ ಬಮ್ಮಿದ ಯಾವ್ದು ಈ ಚಿಟ್ಟೆ ಎಲ್ಲಿಂದ ಆರಿಸ್ಕೊ ಬಂದೆ? ಅಲ್ಲ ನಿಂಗೆ ಯಾರಾದ್ರೂ ಒಬ್ರು ಸಿಗ್ತಾ ಇರ್ತಾರಲ್ಲ, ನಮ್ಗೆ ಯಾಕೆ ಯಾರು ಸಿಗಲ್ಲ? ಬಾಸ್ ನಾವ್ ಯಾವ್ದ್ರಲ್ಲಿ ಕಮ್ಮಿ ಇದೀವಿ? ನಿನ್ನ ಫ್ರೆಂಡ್ ಚಿಟ್ಟೆ ಹುಡ್ಕೊಂಡಾನೆ, ನೀನು ಯಾವ್ದಾರ ಕಾಗಿ ಗೋಬಿ ನೋಡೋಗ. ಹೌದಾ ಬಾಸ್? ಹೌದು. ಸರಿ ಬಾಸ್. ಮೇಡಮ್ ಈಗ ಚೆನ್ನಾಗಿರೋ ಬಟ್ಟೆ ಈ ಡ್ರೆಸ್ ತೋರಿಸಿ. ಹಾಂ, ಇದು ತೋರಿಸಿ. ಇದೆ ಕೊಡಿ. ಏನಾತ್ರಿ? ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ನಿಮ್ಮನ್ನು ಕರ್ಕೊಂಬರೋ ಖುಷಿಲಿ ಪೆಟ್ರೋಲ್ ಹಾಕ್ಸೋದೇ ಮರ್ತೋದೆ. ಈ ಬಿಸಿಲಲ್ಲಿ ನನ್ನ ಕೈಲಿ ನಡಿಯಕ್ಕಂತೂ ಆಗಲ್ರಿ. ನಮ್ಮ ಮನೇಲಿ ನನ್ನ ಮಲ್ಗೆ ಹೂವಿನ ಥರ ನೋಡ್ಕೋತಿದ್ರು, ಗೊತ್ತೇನ್ರಿ? ಹಲೋ ಮೇಡಮ್, ನಿಮ್ಮ ಮನೇಲಿ ಬರೀ ಮಲ್ಲಿಗೆ ಹೂವಿನ ಥರ ನೋಡ್ಕೋಬೋದು, ಆದರೆ ನಾವು ಪೂಜೆಗೆ ಬಳಸೋ ಹೂವಿನ ಥರ ನೋಡ್ಕೋತೀವಿ. ರೀ ಬನ್ರಿ, ಕೂತ್ಕೊಳ್ರಿ. ರೀ ಕೂತ್ಕೊಳ್ರಿ, ನಾಚ್ಕೋಬೇಡಿ. ಹೃದಯನೇ ಖಾಲಿ ಬಿಟ್ಟ ಜಾಗ ಇದ್ದಂತೆ, ಅವಳೊಂದು ಪತ್ರ ಬರೆದು ಹೃದಯ ಕದ್ದಂತೆ. ಮಾತೆಲ್ಲ ಅಂತೆ ಕಂತೆ, ಪ್ರೀತಿನೇ ಹೀಗೆ ಅಂತೆ, ಊರೆಲ್ಲ ಗುಲ್ಲು ಆಗುತ್ತೆ. ಲೋಕನೇ ಒಂದು ಸಂತೆ, ಆಗಾಗ ನಗ್ತಾರಂತೆ, ಸುಮ್ನೆ ಪ್ರೀತಿ ಚಿಂತೆನೆ. ಯಾವ ಈ ಸೀಮೆಯ ಹುಡುಗ ಎಲ್ಲೋ ಕಂಡಂತೆ ಆಗ ಮನಸ್ಸು ಹೇಳುತ್ತಾವ ನನಗ, ನನ್ನೇ ನಾ ಮರೆತೆ ಈಗ. ಯಾಕೋ ಏನೋ ಕಾಣೆ ಒಂದೇ ಸಮನೆ ಅವನೀಗ, ತನ್ನಂತಾನೆ ಮರೆತು ನನ್ನ ಜಡೆಯ ಎಳೆದಂಗ. ಯಾಕೋ ಏನೋ ಕಾಣೆ ಒಂದೇ ಸಮನೆ ಅವಳೀಗ, ತನ್ನಂತಾನೆ ಮರೆತು ಎದೆಯ ಮೇಲೆ ನಡೆದಂಗ. ಆರಂಭ ಪ್ರಾರಂಭ ಎಲ್ಲಾನು ನೀನೆ ತಾನೆ, ಹಾಯಾಗಿ ಬಾಳುವೆ ನಿನ್ನ ಜೊತೆ. ಆನಂದ ಆಶ್ಚರ್ಯ ಎಲ್ಲಾನು ನೀನೆ ತಾನೆ. ಯಾರೋ ಈ ಹುಡುಗಿ ಮುದ್ದಾಗಿ ನನ್ನ ಕಾಡ್ತಾಳಪ್ಪೋ. ಯಾವ ಈ ಸೀಮೆಯ ಹುಡುಗ ಎಲ್ಲೋ ಕಂಡಂತೆ ಆಗ ಮನಸ್ಸು ಹೇಳುತ್ತಾವ ನನಗ, ನನ್ನೇ ನಾ ಮರೆತೀಗ. Wow, it's beautiful. Huh.
ಹಾಂ ದೇವ್ರೆ ದೇವ್ರೆ ಜೋಡಿ ಬರ್ಲಪ್ಪ. ಜೋಡಿ ಬಂದ್ರ ಅವ್ನು ನನ್ಗೆ ಸಿಗ್ತಾನೆ ಅಂತ ಅರ್ಥ. ದೇವ್ರೆ ದೇವ್ರೆ ಜೋಡಿ ಬರ್ಲಪ್ಪ. ಅವ್ನು ನನ್ಗೆ ಸಿಗ್ತಾನ. ನಾನು ನಮ್ಮ ಮನ್ಸಾರೆ ಲವ್ ಮಾಡ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅಕ್ಕಿ ನಮಗೋಸ್ಕರ ಕಾಯ್ತಾ ಇದೆ. ಆರೋಕ್ಕಿನ ಮುಂಚೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಪರವಾಗಿಲ್ವೇ, ತುಂಬಾನೇ ಫಾಸ್ಟ್ ಅದಿ. ನೀ ಇಲ್ಲಿಗೆ ಬಂದಿದ್ದು ಸೂರ್ಯನಿಗೆ ಗೊತ್ತೇನು? ನಿನ್ನಂತ ಬ್ಯೂಟಿನ ಭೇಟಿ ಆಗ್ಬೇಕಾದ್ರೆ ಆ ಮಂಗೆ ನನ್ನ ಮಗನ್ ಹೇಳ್ಬಿಟ್ಟು ಬರಕ್ಕಾಗತ್ತಾ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಓಕೆ ಓಕೆ. ಸೂರ್ಯ ಯಾರನ್ನಾದ್ರೂ ಲವ್ ಮಾಡಕತ್ತ ನೀನು? ಲವ್ವ ಆ ನನ್ನ ಮಗನ? ನನ್ನಂತ ಹುಡುಗರಿಗೆ ಹುಡುಗಿರ್ ಬೀಳಲ್ಲ, ಇನ್ನು ಆ ನನ್ನ ಮಗನ್ಗೆ. ಕರೆಕ್ಟಾಗಿ ಹೇಳ್ದೆ. ಈಗ ನಾನು ಈ ಕೆರೆಲ್ ಬಿದ್ರೆ ಕಾಪಾಡ್ತೀಯಾ? ಕೆರೆಲ ಸಮುದ್ರದಲ್ಲಿ ಬಿದ್ರು ಹಂಗೆ ಎತ್ಕೊಂಡ್ ಬಂದ್ಬಿಡ್ತೀನಿ. ಹಂಗಾದ್ರೆ ನೀ ಈಜ್ ಬರುತ್ತೆ? ಏನು ಈಜಾಡಕ್ ಬರುತ್ತಾ? ತುಂಗಭದ್ರಾ, ಕಾವೇರಿ, ಕೃಷ್ಣ, ಭೀಮಾ ಇಂತ ದೊಡ್ಡ ದೊಡ್ಡ ನದಿಗಳಲ್ಲಿ ಈಜಾಡಿರೋ ಗಂಡು ಕಂಡ್ರಿ ಇವನು. ಹಂಗಾದ್ರೆ ನೀನ್ ಫೋನ್ ಕೊಡಿಲಿ. ಮೊಬೈಲಲ್ಲಿ ಬೇರೆ ಬೇರೆ ವಿಡಿಯೋಗಳವಲ್ಲ, ಇರ್ಲಿ ತಗೊಳ್ಳಿ, ನೋಡ್ತಾ ಇದ್ರೆ ಸಾಕು. ಹೇಳೋ ಅಲ್ಲ, ಹೇಳು. ಏಯ್, ಸೀರುಂಡೆ ಮೊಬೈಲ್ ನೀನ್ ಯಾಕೆ ತಗೊಂಡೆ? ನಾನ್ ಯಾಕೆ ತಗೊಳ್ಳಿ? ಸೀರುಂಡೆಗೇನೋ ಕೆಲಸ ಇದೆ ಅನ್ಬಿಟ್ಟು ಮೊಬೈಲ್ ಚಾರ್ಜಿಗೆ ಇಟ್ಬಿಟ್ಟು ಹೋಗಿದ್ದ. ಅದನ್ನ ನಾನು ಎತ್ಕೊಂಡು ಕೆರೆ ಏರಿ ಮೇಲೆ ಬಂದಿದ್ದೀನಿ. ನೀನ್ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಹೌದೌದು, ಕೆಲಸ ಬಿಟ್ಟು ನಿನ್ನ ನೋಡಕ್ ಬರ್ಲಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಇಲ್ಲಿಗೆ ಬರ್ಲೇಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ನಾನ್ ಇವಾಗ ಬರಕ್ಕಾಗಲ್ಲ, ಕಾಲೇಜಿಗೆ ಹೋಗ್ತಿದ್ದೀನಮ್ಮ. ಏನು ಬರಲ್ವಾ ನೀನ್ ಇವಾಗ? ನೀನ್ ಇವಾಗ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕೆರೆಗೆ ಹಾರ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡ್ತಿದ್ಯಾ ಬಿಡು. ಹಾಗಾದ್ರೆ ಬರಲ್ವಾ ನೀನು? ಬರಲ್ಲ ಅಂದ್ರೆ ಬರಲ್ಲ. ನೋಡು, ನಿಜವಾಗ್ಲೂ ಹಾರ್ತಿದ್ದೀನಿ. ಹಾರು ಅಂತ ನಾನೇ ಹೇಳದ್ನಲ್ಲ. ಹೌದಾ? ಸರಿ, ಈಗ ನಾನು ಹಾರ್ತಿದ್ದೀನಿ. ಏನಿದು? ಅಯ್ಯೋ ಇವಳ ಹಾರೇ ಬಿಟ್ಲಾ? ಎಸ್, ಈಗ ಬರ್ಲೇಬೇಕು. ಅದಕ್ಕೆ ನಮ್ಮ ಬಾಸ್ ಸುತ್ತಿ ಹೇಳಿರೋದು ಹುಡುಗಿರಿಂದ ಹೋಗ್ಬಾರ್ದು ಅಂತ. ಏಯ್, ಏನೋ ಇದೆಲ್ಲ? ಅವಳು ಬಾ ಅಂದ್ಲು, ಬಂದೆ, ನೀರು ದಬ್ಬದ್ಲು, ಬಿದ್ದೆ. ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ನೋಡು ಆಟ ಆಡ್ಕೊಂಡು ಕೂತವಳೆ. ಏನ್ ದಿಶಾ ಇದೆಲ್ಲ? ನೀನ್ ಕೂಡ ಮಾತಾಡೋದಿತ್ತು, ಅದಕ್ಕ ಸ್ವಲ್ಪ ನಾಟಕ ಆಡ್ದೆ. ತಪ್ಪಾ? ಹಾಗೆಲ್ಲ ಮಾಡಬಾರ್ದು. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಆಯ್ತಾಯ್ತು ರೀ, ನಿಮ್ ಕೂಡ ಒಂದ್ ವಿಷಯ ಹೇಳೋದೈತಿ. ಹೇಳೇನು? ಹೇಳು ದಿಶಾ. ಅದು ಈ ಟೈಮಿಗೆ ಫೋನ್ ಬರ್ಬೇಕಿತ್ತಾ? ಹಾ ಅಮ್ಮ. ಹಲೋ, ಎಲ್ಲದಿ? ಅಮ್ಮ, ನಾನು ಸ್ವಲ್ಪ ದೂರದಲ್ಲಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಕಾಯಿ ಪಲ್ಯ ತಂದ್ಬಿಡು. ಹಾ, ಲಗುನ್ ಬಾ. ಸರಿಮ್ಮ, ಮರಿಬೇಡ. ಆಯ್ತು, ತರ್ತೀನಿ. ಸರಿ ಬಾ, ಎದ್ದು ಬಾ. ಅಯ್ಯೋ, ಮಾತಾಡೋ ಟೈಮ್ಗೆ ಕರೆಕ್ಟಾಗಿ ಫೋನ್ ಬರ್ಬೇಕಿತ್ತಾ? ಛೇ. ಆಲೂಗೆಡ್ಡೆ, ಬದನೆಕಾಯಿ, ಫ್ರೆಶ್ ತರಕಾರಿ ತಗೊಳ್ಳಿ. 30 ರೂಪಾಯಿ ಕೆಜಿ. ಬನ್ನಿ ಬನ್ನಿ ಎಲ್ಲರೂ ತಗೊಳ್ಳಿ. ಟೊಮೆಟೊ 1 ಕೆಜಿ 30 ರೂಪಾಯಿ. ಬನ್ನಿ ಬನ್ನಿ ತಗೊಳ್ಳಿ ಮೇಡಮ್, ತಗೊಳ್ಳಿ. ಏಯ್, ಇಷ್ಟೊಂದು ಬದನೆಕಾಯ? ಬದನೆಕಾಯಿ ಅಂದ್ರೆ ಅಷ್ಟೊಂದು ಇಷ್ಟ ಏನ್ ನಿನಗೆ? ಯಾಕ, ಬದನೆಕಾಯಿ ನಿನ್ಗಿಷ್ಟ ಇಲ್ವೇನು? ಇಲ್ಲಪ್ಪ, ನಿನಗಿಷ್ಟನಾ? ಬದನೆಕಾಯಿ ಅಂದ್ರೆ ಬಾರಿ ಇಷ್ಟನೋ ಯಪ್ಪ. ನಿಂಗಿನ್ನು ಬದನೆಕಾಯಿ ಟೇಸ್ಟ್ ಗೊತ್ತಿಲ್ಲ. ಹೌದಾ? ನಿನಗೆಷ್ಟು ಗೊತ್ತು? ಅಬ್ಬಾ, ನಾನಂತೂ ಕೊಲ್ಲಾಪುರದಾಗ ಹೆಣ್ಗಾಯಿ ಮಾಡ್ಕೊಂಡು ಜೋಳದ ರೊಟ್ಟಿ ತಿನ್ನ ಕೂತ್ಕೊಂಡ್ರ 4-5 ರೊಟ್ಟಿ ಸಲೀಸಾಗಿ ಇಳಿಸ್ತಾ ಇದ್ದೆ. ಆಯ್ತಮ್ಮ, ನಿನಗೇನ್ ಬೇಕೋ ಅದನ್ನ ನೀನ್ ತಗೋ, ನನಗೇನ್ ಬೇಕೋ ಅದನ್ನ ತಗೋತೀನಿ. ಸರಿ.
ಅಡ್ಗೆ ಅಂತೂ ಭಾಳ ಚಲೋ ಐತಿ. ಅಂದ್ರ ಈ ಅಡ್ಗೆ ನನ್ನಾಕಿ ಮಾಡಿರಕ್ಕಂತೂ ಸಾಧ್ಯನೇ ಇಲ್ಲ. ಅಪ್ಪ ಈ ಅಡ್ಗೆ ದಿಶಾ ಕೈ ರುಚಿಯಪ್ಪ. ಓ ಹಾಂಗೇನ? ನೋಡ್ದೇನಮ್ಮ, ಇಷ್ಟು ವರ್ಷ ನಾ ಮಾಡಿದ ಅಡ್ಗೆ ತಿಂದು ಒಂದಿನಾನು ಹೊಗಳಿಲ್ಲ ನೋಡ. ಈಗ ನಿನ್ ಕೈ ರುಚಿ ನೋಡಿದ ಕೂಡ್ಲೆ ಹೊಗಳಿದ್ದು. ನಿನ್ ಮದ್ವೆ ಆಗ ಗಂಡ ನಿನ್ ಕೈ ರುಚಿ ನೋಡ್ದ ಅಂದ್ರ ಬದನೆಕಾಯಿ ಪಲ್ಯ ಮಾಡಿಸ್ತಾನೆ ಅಂದಿ. ಅಮ್ಮ, ದಿಶಾ ಇರೋವರೆಗೂ ಒಳ್ಳೆ ಊಟ ಗ್ಯಾರಂಟಿ. ಅವಳು ಊರಿಗೆ ಹೋದ್ಮೇಲೆ ಏನ್ ಮಾಡ್ತೀರಾ? ಎಲ್ಲಿ ಹೊಕ್ಕಳ ಬಿಡು, ಇಲ್ಲೇ ಇರ್ತಾಳ. ಯಾಕವ್ವ ಈಗಲೇ ಹೇಳಕ್ಕ ದಿಶಾ? ಯಾಕೆ ದಿಶಾ ಊಟ ಮಾಡದೆ ಹಾಗೆ ಎದ್ದು ಬಂದ್ಬಿಟ್ಟ? ನನ್ಗೆ ಯಾಕೋ ಹಸ್ವಿಲ್ಲ. ಯಾಕೆ ಸಪ್ಪಗಿದ್ಯಾ? ನಿನ್ನ ಹತ್ರ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ರೇನು? ನೀ ತಪ್ಪಾಗಿ ನಡ್ಕೊಂಡ ಬೇರೆಯವ್ರ ಮ್ಯಾಲ್ ಯಾಕೆ ಹೇಳ್ತಿ? ನಾನಾ? ಮತ್ತಿಂದಿನ ಪೂಜೆಗೆ ಬಳಸೋ ಹೂವ ಎಷ್ಟ್ ದಿನ ಅಂತ ಫ್ರೆಶ್ ಆಗಿರ್ತೈತಿ ಸೂರ್ಯ? ಒಂದೇ ದಿನ, ಮಾರನೇ ದಿನ ಅದನ್ನ ನೀನೇ ಡಸ್ಟ್ಬಿನ್ಗೆ ಬಿಸಾಡ್ತಿ. ಛೇ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಿಂಗೆ ಅರ್ಥ ಆಗಂಗಿಲ್ಲ ಸೂರ್ಯ, ನಂಗೆಲ್ಲ ಅರ್ಥ ಆಗ್ತೈತಿ. ಅವತ್ತು ಹುಬ್ಳಿಂದ ಬರುವಾಗ ನನ್ನ ಪೂಜೆಗೆ ಬಳಸೋ ಹೂವ್ ಹಂಗ್ ನೋಡ್ಕೋತೀನಿ ಅಂದಿ. ಇವತ್ ಎಲ್ಲಾರ ಮುಂದ ನನ್ನ ಊರಿಗೆ ಕಳಿಸ್ಬಿಟ್ಟಿ. ನಾ ನಿಮ್ ಮನೆ ಮಂದಿನೆಲ್ಲ ತುಂಬಾ ಹಚ್ಕೊಂಡೀನಿ. ಅಷ್ಟಕ್ಕೆ ಇಷ್ಟೊಂದು ಮುನಿಸ್ಕೊಳ್ಳೋದಾ? ಆಯ್ತಮ್ಮ, ತಪ್ಪಾಯ್ತು. ಇನ್ಮೇಲೆ ಈ ತರ ಎಲ್ಲ ಮಾತಾಡಲ್ಲ, ಓಕೆನಾ? ಸ್ವಲ್ಪ ನಗು ನಗು ನಗಪ್ಪ. ಸುಮ್ಮನೆ ಬಾ ಕೊಂಡು ಅಳ್ಬೇಡ. ಕಾಫಿ ತಗೋರಿ. ಏನ ನಮ್ಮ ಮಗಳು ಎಲ್ಲ ಸಬ್ಜೆಕ್ಟ್ನಾಗ ಚಲೋ ಮಾಡ್ಯಾಳ, ಆದ್ರ ಕನ್ನಡ ಸಬ್ಜೆಕ್ಟ್ನಾಗ ಅವಳು ಚಲೋ ಮಾಡಿಲ್ಲ. ಆ ಮಾಸ್ತರು ಕನ್ನಡ ಪಾಠ ಮಾಡಕ್ಕಿಲ್ಲ ಅಂತಾನಂತ ಅವ ಹೊಟ್ಟಿಗೆ ಸಗಣಿ ತಿನ್ನಕ್ ಹತ್ತಾನೇನ್ರಿ? ನಿಂದ ಒಂದ್ ತಲಿಬೇನಿ ಅಂದ್ರ ಈಗ ಅವಳದೊಂದ್ ತಲಿಬೇನಿ ಏನ? ಯಾಕವ ಕುಂಡಿ ಮ್ಯಾಗ 2 ಬಾರಿಸ್ತೀನಿ ನೋಡ್. ಮತ್ತ ಎಷ್ಟು ಸಾರಿ ಹೇಳೇನ್ ನಿಂಗ, ಮಾಸ್ತರ್ ಯಾವ ಪಾಠ ಮಾಡಿದ್ರು ಸುಮ್ ಕೇಳ್ಕೊಂಬರ್ಬೇಕು ಅಂತ. ಏನ್ ಮಾತಾಡಕ್ ಹತ್ತೀರಿ? ಅಂದ್ರ ನೀವ್ ಆ ಮಾಸ್ಟರ್ಗೆ ಸಪೋರ್ಟ್ ಮಾಡ್ಲಿಕ್ ಹತ್ತೀರೇನ್ರಿ? ಇದು ಮರಾಠಿ ನಾಡಲ್ಲ, ಇದು ಕನ್ನಡ ನಾಡು. ನೀವ್ ಇವತ್ತ ಹೋಗಿ ಆ ಮಾಸ್ಟರ್ಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರ ನಾನೇ ಹೋಗಿ ಅವನ್ಗ ಎಕ್ಕಡ ತಗೊಂಡ್ ಹೊಡಿತೇನ, ತಿಳಿತೇನೋ? ಏಯ್, ನಾನ್ ಹುಡ್ಸಿದ ಮಗಳ, ಅವಳಿಗೆ ಹೆಂಗ್ ಓದಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೈತಿ, ತಿಳಿತೇನ? ನೀ ಹೋಗಿ ಉಣ್ಣಕ್ ರೆಡಿ ಮಾಡು. ಯಾವ ಊಟ ಬಡಿಸ್ಲಿ? ಮಹಾರಾಷ್ಟ್ರದ ಊಟನ ಅಥವಾ ಕರ್ನಾಟಕದ ಊಟನ? ಯಾವನ್ನ ಉಣ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅಡಿಗೆ ಮನೆಗ್ ಬರ್ರಿ, ತಿಳಿತೇನು? ಹಾ ಬೋಲೋ. ठीक है. ಏನ್ ದಿಶಾ, ನಿನ್ ಲವರ್ನ ಈ ಜಾಗಕ್ಕೆ ಬರಕ್ ಹೇಳಿದ್ಯಾ? ಓಹೋಹೋಹೋ, ಇದು ಲವರ್ಗಳಿಗೆ ಹೇಳ್ ಮಾಡ್ಸಿದ ಜಾಗ ಅಂತನಾ? ಲವ್ ಮಾಡೋ ಟೇಸ್ಟ್ ಇದ್ದವ್ರ ಜಾಗನು ಸೆಲೆಕ್ಟ್ ಮಾಡಕ್ ಆಗ್ತೈತಿ. ಸೂಪರ್ ಆಗಿ ಹೇಳ್ದೆ ನೋಡು. ಹೌದು, ನಿನ್ ಲವರ್ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಇಲ್ಲೂ ಸಸ್ಪೆನ್ಸಾ? ನನ್ ಲವರ್ನ ನಾನ್ ತೋರಿಸ್ತೀನಿ, ಕಣ್ ಮುಚ್ಕೊಂಡ್ ನನ್ ಹಿಂದ ಬಾ. ಬಾ ಬಾ ಬಾ, ಈ ಕಡೆ ಬಾ. ಆಯ್ತು ಬಂದೆ. ಅಯ್ಯೋ, ಇನ್ನು ಹತ್ರ ಬಾ. ಕಣ್ಬಿಡ್ಲಾ? ಇರು ಇರು. ಹಾ, ಈಗ ಕಣ್ಬಿಡು. ನಿನ್ ಲವರ್ ಬಂದ್ನಾ? ಹಾ ಬಿಡು ಬಿಡು. ಹಾ ಬಿಟ್ಟೆ. ಹಲೋ, ನಮ್ಮ ಹತ್ರನು ಹೇಳಿ ಸ್ವಲ್ಪ ಮುಂದುವರಿಸಿ. ಏಯ್ ನೀನು
ಮಾಡ್ತೀನಿ ಬರೀ ಹಾಳ್ ಮಾಡೋ ಬುದ್ಧಿನ ನಿನ್ಗ ಬಾರಿಸ್ತೀನಿ ನೋಡು ಮತ್ತ. ಏಯ್ ಕುಡಿಯೋ ನೀರಲ್ಲಿ ಕಡ್ಡಿ ಅಲ್ಲಾಡ್ಸೋದೆ ಕೆಲ್ಸ ಏನ್ ನಿಂದು? 10 ಸೆಕೆಂಡ್ ಲೇಟ್ ಆಗಿ ಬಂದಿದ್ರ ಏನಾಗ್ತಿತ್ ನಿನ್ಗ? ಲೇಟ್ ಆಗಿ ಬಂದಿದ್ರಿ ಇಬ್ರು ಸೇರ್ ಜಳಕ ಮಾಡ್ತಿದ್ರೆ ನಾವ್ ಏನೋ ಒಂದ್ ಮಾಡ್ತಿದ್ವಿ, ನಿನಗ್ಯಾಕ? ಏನ್ ನಾಟಕ ಆಡ್ತಿಲ್ಲ ನೀವಿಬ್ರು ಮಾಡೋದೆಲ್ಲ ನೋಡ್ಕೊಳಕ್ಕಾಗಲ್ಲ. ಆತಾತ್ ಸುಮ್ನಿರ. ಇವನ್ ಬೇರೆ ನಿಮ್ಮೊಂದು ಪ್ಯಾಕೆಟ್ ನಮ್ಮ ಹೆಸರಲ್ಲಿ ಅನ್ಕೊಂಡೆ, ಆದ್ರೆ ಬಾಮೈದ ವಿಷಯ ಏನ್ ಗೊತ್ತೇನೋ? ಗೊತ್ತು ಬಾಮೈದ. ಅಂದ್ರೆ ದಿಶಾ ಲವರ್ ನಿಂಗೆ ಮೊದ್ಲೇ ಗೊತ್ತಿತ್ತೇನು? ಬಾಮೈದ ಮೊದ್ಲೇ ಈ ಕೆರೆಗೂ ನಮಗೂ ಆಗ್ಬರಕ್ಕಿಲ್ಲ. ಸುಮ್ಮನೆ ಆಮೇಲೆ ಮತ್ತೆ ದಿಶಾ ನೀರು ತಳ್ಳೋದು, ಯಪ್ಪ ಹೇಳೋದು ಬೇಡ, ನಿಮ್ಮ ಸವಾಸನು ಬೇಡ. ಅಕ್ಕ ಬರ್ಲಾ? ಸ್ವಲ್ಪ ಲೇಟಾಗಿ ಬಂದಿದ್ರೆ ಇವ್ರು ಜಳಕ ಮಾಡೋದಾದ್ರು ನೋಡ್ಬೋದಿತ್ತೇನೋ. ಕಲ್ಲಾಕ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ನಮ್ಮ ಮೊಬೈಲೇ ಗಟ್ಟಿ. ರಾತ್ರಿಯೆಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ಲೇತಮ್ಮ ಇಲ್ಲಿ ಕೇಳಿ, ಇವತ್ತು ಚಲೋ ಅಡ್ಗೆ ಮಾಡಿಸ್ತೀನಿ. ನೀವು ಹೊಟ್ಟಿ ತುಂಬಾ ತಿನ್ಬಿಟ್ಟು ಬೆಳಗಾವ್ ಬಿಟ್ಟು ಬೆಂಗಳೂರು ಹೊಂಟ್ಬಿಡು. ನಿನ್ನ ಸಾವಾಸ ಮಾಡಿ ಸೂರ್ಯ ಕೆಟ್ಟ ಕೆರೆ ಹಿಡ್ದೋಗ್ಯಾನ. ಬಾಸೋ, ನಂದು ಒಂದು ಹಾಸ್ಟೆಲಿಂದ ಫ್ರೆಂಡ್ಶಿಪ್ಪು. ನಮ್ಮಿಬ್ರು ಫ್ರೆಂಡ್ಶಿಪ್ನ 2 ನಿಮಿಷ ಕಟ್ ಮಾಡ್ತಿದ್ದೀರಾ, ಇದು ನ್ಯಾಯನಾ? ಬಾಸೋ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ನೀವು ನನ್ನ ಹತ್ರ ಇರೋ ಒಂದು ಪ್ರಾಣ ಸಾಕು, ನಿನ್ನ ಪ್ರಾಣ ಬ್ಯಾಡ್ ನನಗೆ ಕೊಡಿಲ್ಲ. ಎಲ್ಲೋ ನಿನ್ ಮಗ ಸೂರ್ಯ? ನಾನ್ ಕೇಳಕತ್ತೀನಿ, ನಿನ್ ಮಗ ಸೂರ್ಯ ಎಲ್ಲಿ ಅಂತ. ಬಾ 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 ಬಾ. ಬೇರೆಯವ್ರಿಗೆಲ್ಲ ಒಳ್ಳೆ ಪಾಠ ಕಲಿಸಿ ನಿನ್ನ ಮಗನಿಗೆ ಮಾತ್ರ ಕಳ್ಳ ಪಾಠ ಕಲಿಸಿದ್ದೀಯಲ್ಲ. ನೀನೊಬ್ಬ ಮಾಸ್ತರ, ನೀನೊಬ್ಬ ಹೆಡ್ ಮಾಸ್ತರ. ಪ್ರವೀಣ್ ನಾಯ್ಕ್, ನಾಲ್ಗೆ ಹೊಳತದಂತ ಹೆಂಗ್ ಬೇಕಾದ್ರೆ ಹೊಡ್ಸಕ್ ನೋಡ್ಬೇಡ. ಕೆಟ್ಟ ಕೆಲಸ ಮಾಡ್ತಿರೋದ್ ನೀನು, ಕೆಟ್ಟ ಬುದ್ಧಿ ಕಲ್ತಿರೋದ್ ನೀನು. ಬೆಳಗಾವಿನ ಮಾರಕ್ಕ ಹೊಂಚಾಗ್ತಿರೋ ದೊಡ್ಡ ಕಳ್ಳದಿ ನೀನು. ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತೇನೋ ನಿನಗೆ? ಲೈ, ನಮ್ಮನೆ ಹತ್ರನೇ ಬಂದು ನಮ್ಮಪ್ಪನ ಮುಂದೆನೆ ಮಾತಾಡೋ ಅಷ್ಟು ಧೈರ್ಯ ಬಂತೇನೋ ನಿನಗೆ? ಇಲ್ಲೇ ಸುಟ್ಟಾಕ್ಬಿಡ್ತೀನಿ. ಹೋಳಿ ಮಗನೇ, ಹುಷಾರ್. ಮಾತಾಡ್ತೀನಲೇ ಮಗನ, ಮಾತಾಡ್ತೀನಿ. ಇಷ್ಟು ದಿವಸ ಈ ಹುಡುಗಿನ ಮನೇಲಿ ಇಟ್ಕೊಂಡು ಬೌಲಿಂಗು ಬ್ಯಾಟಿಂಗು ಆಟ ಆಡ್ದಿಯಲ್ಲ, ಅದಕ್ಕ ಮಾತಾಡ್ತೀನಿ. ಸಂಬಂಧಿಕರಂತೂ ಅಲ್ವೇ ಅಲ್ಲ, ಸ್ನೇಹಿತರಂತೂ ಮೊದಲೇ ಅಲ್ಲ. ಸೌತಿ ಮಕ್ಕಳು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನೀವು ಸೌತಿ ಮಕ್ಕಳು ಇದ್ದಂಗ. ನಮ್ಮ ಹುಡುಗಿನ ನಿಮ್ಮ ಮನೆಯಾಗಿ ಯಾಕೆ ಇಟ್ಕೊಂಡಿದ್ರಲ್ಲೇ? ಅದು ಒಬ್ಬ ಕನ್ನಡ ಪಾಠ ಮಾಡೋ ಮಾಸ್ಟರ್ ಮನೆಯಾಗ. ಅಸಹ್ಯ ಅನ್ಸದಿಲ್ಲ ನಿಂಗೆ? ಬೆಳಗಾವಿಯಾಗ 144 ಸೆಕ್ಷನ್ ಜಾರಿ ಐತಿ. 2 ದಿನ ಅಂಥೇಳಿ ಈಕಿನ ಮನೆಗೆ ಕರ್ಕೊಂಬಂದು 2 ತಿಂಗಳಾದರೂ ಆಕಿನ ಅವ್ರ ಮನೆಗೆ ಕಳಿಸಿಲ್ಲ ನೀನು. ಅದಕ್ಕೆ ಇಂಥ ಹಲ್ಕಟ್ ನನ್ನ ಮಕ್ಕಳೆಲ್ಲ ನನಗೆ ಬುದ್ಧಿ ಹೇಳಕ್ಕೆ ಬಂದಾರ. ನೋಡು, ನೀನು ಮಹಂತೇಶ್ ಪಾಟೀಲ್ ಮಗನ ಆಗಿದ್ರ ಆಕಿನ ಅವ್ರ ಮನೆಗೆ ಕರ್ಕೊಂಡೋಗ್ಬಿಡೋ ಜವಾಬ್ದಾರಿ ನಿಂದು. ಅಲ್ಲಿ ಮಠ ನಿನ್ನ ಮಾರಿನೂ ತೋರಿಸ್ಬೇಡ, ಮನೆಗೂ ಬರಬೇಡ. ಅಪ್ಪ ನಾನು ಹೋಗಿ ಬರ್ತೀನಿ. ಬಿಟ್ಬಾ ಅಮ್ಮ, ಫೋನ್ ಮಾಡ್ತೀರೋ? ಬರ್ತೀನಿ. ಬಾಯ್ ಬಾಯ್. ಹೋದ್ಮೇಲೆ ಅವಾಗ ಫೋನ್ ಮಾಡ್ತಾ ಇರು. ನಮ್ಮನ್ನು ಸ್ವಲ್ಪ ಮನ್ಸಲ್ಲಿ ಇಟ್ಕೋ, ಮರ್ತ್ಬಿಡ್ಬೇಡ, ಗೊತ್ತಾಯ್ತಾ? Come, Disha. Daddy. Come.
Who is he? ಸೂರ್ಯ. ನಮಸ್ತೆ ಸರ್. Come, Surya. Come. Hi. Sit down, please. ಥ್ಯಾಂಕ್ ಯು. ಯಾಕೆ ದಿಶಾ ಕಿರಿಚ್ಕೊಂಡೆ? ಏನಾಯ್ತು? ಏನು ಕನ್ಸು ಬಿತ್ತಾ? ಓ, ಚೆನ್ನಾಗಿರೋ ನಿಮ್ಮಂತ ಹುಡುಗಿರ್ಗೆ ಕನ್ಸು ಕೂಡ ಕಾಟ ಕೊಡತ್ತಲ್ವಾ? ಮಾತಾಡು ದಿಶಾ, ಏನಾಯ್ತು? ಮಾತಾಡು. ಅದೇನ್ ಹೇಳು? ಏನಾಯ್ತು ಅಂತ ಹೇಳಿದ್ರಲ್ವಾ ಗೊತ್ತಾಗೋದು. ದಿಶಾ, ಏನಾಯ್ತು ಹೇಳು? ಮಾತಾಡು. ಮಾತಾಡು ಅಂತ ಹೇಳ್ತಾ ಇದೀನಲ್ಲ ದಿಶಾ. ದಿಶಾ, ಮಾತಾಡು ದಿಶಾ. ಏನಾದ್ರೂ ಹೇಳು ದಿಶಾ, ಮಾತಾಡು. ಏನು ಮಾಡ್ಬೇಡ್ರಿ, ಸೂರ್ಯನಿಗೆ ಏನು ಮಾಡ್ಬೇಡ್ರಿ. ಇವಂಗೇನಾದ್ರೂ ಆದ್ರ ನಾ ಬದುಕೋಂಗಿಲ್ಲ. ಖಾಮೋಶ್. ನನ್ನ ಮೈಂಡೇ ಬೇರೆ, ನನ್ನ ಬಿಸ್ನೆಸ್ಸೇ ಬೇರೆ. ನನಗ ಗೊತ್ತಿಲ್ತಿರೋ ಅಂತಂದ್ರ ಲವ್ ಇದ ನನಗಾಗೋಂಗಿಲ್ಲ. ಶೂಟ್ ಹಿಮ್. देखिए यार गोत्ताना नंटा वदड़ा मेरे साथ शादी करने वाली लड़के है मार डालूंगा साला साइलेंट साइड को होद्रा सरे इल्ला अंद्रे इल्ला सुट्ट हाक्बिಡ್ತೀನಿ ಇವನ್ನ ಗನ್ನಲ್ಲಿ ಗುಂಡಿಟ್ಕೊಂಡು ಓಡಾಡ್ಬಿಟ್ರೆ ಗಂಡ್ಸು ಅನ್ನಲ್ಲ ಕಣ, ಎದೆನಲ್ಲಿ ಗುಂಡಿಗೆ ಇಟ್ಕೊಂಡು ಓಡಾಡೋ ಗಂಡ್ಸು ಅಂತಾರೆ. ಏಯ್, ಡಬ್ಬಲ್ ಗುಂಡಿಗೆ ಇರೋ ಭೂಪ ಇವನು. ನಿನ್ನಂತವ್ರು 100 ಜನ ಬಂದ್ರು ಡ್ಯಾಶ್ ಮಾಡೋ ಸೂರ್ಯ ನಾನು. ಹೇಳ್ಕೊಂಬಾರ ಈಕೆನ. ಸೂರ್ಯ, ಸೂರ್ಯ ಬಿಡು, ಬಿಡು. ಸೂರ್ಯ, ಸೂರ್ಯ, ಐ ಲವ್ ಯು ಸೂರ್ಯ, ಐ ಲವ್ ಯು. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ನಿನ್ ಬಿಟ್ಟು ನಾ ಹೋಗಂಗಿಲ್ಲ. ಅವ್ರ ಜೊತೆ ಪ್ಲೀಸ್ ನನ್ ಕಳಿಸ್ಬೇಡ. ಪ್ಲೀಸ್ ನಿಮ್ಮ ಮನೆಗೆ ಪ್ಲೀಸ್ ಸೂರ್ಯ, ಸೂರ್ಯ ಪ್ಲೀಸ್. ನೀನು ಮಹಂತೇಶ್ ಪಾಟೀಲ್ ಮಗನ ಆಗಿದ್ರ ಆಕಿನ ಅವ್ರ ಮನೆಗೆ ಕರ್ಕೊಂಡೋಗ್ಬಿಡೋ ಜವಾಬ್ದಾರಿ ನಿಂದು. ಅಲ್ಲಿ ಮಠ ನಿನ್ ಮಾರಿನೂ ತೋರಿಸ್ಬೇಡ, ಮನೆಗೂ ಬರಬೇಡ. ಸೂರ್ಯ ಕರ್ಕೊಂಡು ಹೋಗು ನನ್ನ, ಕರ್ಕೊಂಡು ಹೋಗು ಬಾರೋ. ದಿಶಾ ಕುಟೆ ಅಂದ್ರೆ ಜಾ ಬೇಟ. ಹೇಳ್ ಮಗಳ, ಊಟ ಮಾಡು. ನೋಡು, ನನ್ ಮನಸ್ನಾಗ ಅನ್ಸಕತ್ತೈತಿ, ಆ ಹುಡುಗ ನಿನ್ಗ ಸಿಕ್ಕೇ ಸಿಕ್ತಾನ ಅಂತ. ದಿಶಾ, ಹೆಣ್ಣು ಗಂಡನ ಮನೇಲಿ ಸಂಸಾರ ಮಾಡೋದನ್ನ ನೋಡಿನಿ, ಲವ್ವರ್ ಜೋಡಿ ಓಡೋಗಿರೋದನ್ನ ನೋಡಿನಿ. ಸಗ್ಲಾಪಾಗಿತ್ಲಾಮಿ ಪಣೆಕ್ ಪೊರ್ಗಿ ದುಶ್ಮನ್ ಮನೇಲಿದ್ದು ಬಂದಿದ್ ನೋಡಿದ್ದು. ನೀನು ಒಬ್ಬಾಕಿನ ಕಾಯ್ ಕರು ತುಲಾ बेटा छोड़ दो. मैं काय करू तुला? मेरे बात सुन. डिसीजन तगो. ಚೆನ್ನಾಗಿರಲ್ಲ. ನೀನ್ ಯಾಕೆ ಬಂದು ಇಲ್ಲಿ ಕೂತವನೆ? ಲೋ ಮಗ, ಎಲ್ಲೆಲ್ಲ ಹುಡ್ಕೋದು ನಿನ್ನ? ಯಾಕೋ ಇಷ್ಟೊಂದು ಡಲ್ಲಾಗಿದ್ಯಾ? ದಿಶಾ ನನ್ನ ಜೀವನದಲ್ಲಿ ಬಂದು ಹೋದ್ಮೇಲೆ ಅವಳು ಯಾಕೆ ಹೋಗ್ಬಿಟ್ಲು ಅಂತ ನಂಗೆ ಈಗ ಅನ್ನಿಸ್ತಾ ಇದೆ. ಅವಳನ್ನ ಯಾಕೆ ಕಳಿಸ್ಕೊಟ್ಬಿಟ್ಟೆ ಅಂತ ಇವಾಗ ಬೇಜಾರಾಗ್ತಿದೆ ಮಗ. ನನಗೂ ಹಂಗೆ ಅನ್ಸಿತ್ತು. ದಿಶಾ ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಮಗೂ ಅವ್ರಿಗೂ ಮೊದಲೇ ಆಗ್ಬರಲ್ಲ. ಈ ಪ್ರೀತಿ ಗೀತಿ ಅಂತ ಹುಡುಗಿಯಿಂದ ಬೀಳೋದು, ದೊಡ್ಡ ರಾತ ಅಂತ ಆಗೋದು, ಇದೆಲ್ಲ ಬೇಕಾ? ಸ್ವಲ್ಪ ಯೋಚನೆ ಮಾಡು. ಇದು ಹುಡುಗಾಟದ ವಿಷಯ ಅಲ್ಲ. ಲೇ, ಅವ್ರಿಗೂ ನಮಗೂ ಗಲಾಟೆ ಭೂಮಿ ಬಗ್ಗೆ, ಆದ್ರೆ ಪ್ರೀತಿ ಬಗ್ಗೆ ಅಲ್ವಲ್ಲ. ದಿಶಾ ನನಗೆ ಐ ಲವ್ ಯು ಅಂತ ಹೇಳಿ ಲವ್ ಅನ್ನ ಬ್ಲಾಸ್ಟ್ ಮಾಡಿ ಹೋದ್ಮೇಲೆ
ನನ್ನ ಹೃದಯದ ಬಡಿತ ಜಾಸ್ತಿ ಆಗಿದೆ ಕಣೋ. ಈಗ ನಾನು ಏನೋ ಮಾಡಲಿ? ಹಾಯ್ ಸೂರ್ಯ, ಹೇಗಿದ್ದಿ? ನಾನಿನ್ನ ಲವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ ಗೊತ್ತೇನು? ಹುಬ್ಳಿಯಿಂದ ಬರ್ತಾ ನೀನು ನನ್ನ ಬೈಕ್ ಮೇಲೆ ಕೂರಿಸಿ ನೀನು ಬೈಕ್ನ ತಳ್ಕೊಂಡು ಬಂದ್ಯಲ್ಲ, ಅಲ್ಲೇ ಅಂದ್ಕೊಂಡೆ ಪಡೆದ್ರೆ ನಿನ್ನಂಥ ಹುಡುಗನ್ನೇ ಪಡಿಬೇಕಂತ. ಯಾಕೆ ಗೊತ್ತಾ? ನಿನ್ನಂಥ ಹುಡುಗನ ಹೆಂಡತಿ ಆದ್ರ ಚೆನ್ನಾಗಿ ನೋಡ್ಕೋತೀಯ ಅಂತ. ನಿನ್ನ ಮನ್ಸ್ನಾಗೆ ನಾ ಅದಿನೋ ಇಲ್ವೋ ಗೊತ್ತಿಲ್ಲ, ಆದ್ರ ನನ್ನ ಮನ್ಸ್ನಾಗಂತೂ ನೀನೇ ತುಂಬ್ಕೊಂಡದಿ. ನಿನಗೂ ನನ್ನ ಮ್ಯಾಲ ಪ್ರೀತಿ ಇದ್ರ ಐ ಲವ್ ಯು ದಿಶಾ ಅಂತ ಒಂದೇ ಒಂದ್ಸಲ ಜೋರಾಗಿ ಕೂಗಿ ಹೇಳು. ನಾನು ಎಲ್ಲೇ ಇದ್ರೂ ನನಗೆ ಕೇಳಿಸ್ತೈತಿ. ಐ ಲವ್ ಯು ದಿಶಾ, ಐ ಲವ್ ಯು. ಎಸ್, ಅವ ಬಂದೇ ಬರ್ತಾನ. आज मैं बहुत खुश हूँ. क्या खेलो? हाँ, तेरे मेरे ये एंगेजमेंट चल रहा है ना? मैं भी बहुत खुश हूँ. क्यों? सिर्फ एंगेजमेंट है ना? ओम श्रीं क्लीं क्लों गणपते वरवरदे वरवरदे स्वाहा. ओम क्लीं परस्पर परस्पर घोर 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 ओम भट स्वाहा. होने वाला पति का नाम बोलो. होने वाला पति का नाम बोलो. राहु काल समीप है, जल्दी बोलो. सूर्य. दिशा मेरा नाम नहीं बोला, दुश्मन का नाम बोल दिया. ಈಕೇನ್ ಹಂಗ ಬಿಟ್ರೆ ಸೂರ್ಯನೇ ಕರ್ಕೊಂಡ್ ಬಂದು ಮನೆಯಾಗಿ ಇಟ್ಕೊಂಡ್ಬಿಡ್ತಾಳ. ಆಗ ಜನ ನಮ್ಮನ್ನ ಏನಂತಾರ ಗೊತ್ತೇನ? दुष्पटाकी अंತಾರೆ. She is not my daughter. Kill her. मार डाले तो मुझे क्या फायदा? ಒಂದ್ ಸ್ವಲ್ಪ ದಿನ ಔಟ್ಡೋರ್ ಎತ್ತಾಕೊಂಡು ಹೋಗ್ತೀನಿ. ಬೆಂಕಿ ಕಾಸು ಹೆಂಗ ಅನಿಸ್ತೈತಿ? ಚಳಿ ಹತ್ತೈತಿ ಬೆಂಕಿ ಕಾಸಣ್ಣು. ಸರಿ ಇರಲ್ಲ, ಅದೇಂಗ್ ಬೆಂಕಿ ಕಾಯಿಸ್ತೀರಿ? ಮೊದ್ಲು ಕಡ್ಡಿ ಹಚ್ರಲ್ಲ. ಸ್ವಲ್ಪ ತಡಿಲೆ, ಚಳಿಗೆ ಕಡ್ಡಿ ಒದ್ದೆ ಆಗೈತಿ. ಕಡ್ಡಿ ಅಂಟ್ಕೊಳ್ತು ಅನ್ಕ. ಏ ಯಾರವ ನೀ? ಏನ್ ನೀನ್ ನವ್ತಾರ? ಸಡನ್ ಆಗಿ ನಮ್ಮನೆಗೆ ಯಾಕೆ ಬಂದಿ? ಲವ್ ಪ್ರಾಬ್ಲಮ್ ನಿಮ್ಮನಿಗೆ ಕರ್ಕೊಂಡ್ ಬಂದೈತ್ರಿ. ಓ, ಈ ಹುಡುಗ್ಯಾರು ಕೇಳಿದ್ರೆ ಸಾಕು ಲವ್ ಪ್ರಾಬ್ಲಮ್ ಅಂತಾರ. ಈ ಲವ್ ಅನ್ನೋದು ಒಂದ್ ರೀತಿ ಫ್ಯಾಷನ್ ಆಗ್ಬಿಟ್ಟೈತಿ. ಶಿವ ನೀವ್ ನಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರ ತುಂಬಾ ಕಷ್ಟ ಆಗ್ತೈತ್ರಿ. ದಯವಿಟ್ಟು ಹೆಲ್ಪ್ ಮಾಡ್ರಿ ಅಂಕಲ್. ಆತ್ ಬಿಡವ, ನಮಗೂ ಮಾನವೀಯತೆ ಐತಿ. ನೋಡಕ್ ಬೇರೆ ಒಳ್ಳೆ ಹೆಣ್ಮಗಳಂಗ್ ಕಾಣಕತ್ತಿ. ನಮ್ ಕೈಲಾದ ಸಹಾಯ ಮಾಡ್ತೀವಿ. ಅದೇನಂತ ಹೇಳವಾ?
ನಾನ್ ಲವ್ ಮಾಡ್ತಿರೋ ಹುಡ್ಗ ಸೂರ್ಯ ಅಂತ ಅವ ಬೆಳಗಾಮಲ್ಲದನ್ರಿ. ಹೌದಾ? ಅವ್ನ್ಗೊಂದ್ ಫೋನ್ ಮಾಡಿ ಕರೆಸ್ಬೇಕಷ್ಟೇ ಅಂಕಲ್. ಅದಕ್ಕೆ ಯಾಕೆ ಗಾಬರಿ ಆಗ್ತಿ? ಫೋನ್ ಕೊಡ, ಕೊಡು ಫೋನ್ ಹಚ್ಚವ, ಕರ್ಸವ ಅವನ್ನ. ಯಾರಪ್ಪ ಇದು? ಹಲೋ, ಯಾರು ಮಾತಾಡ್ತಿರೋದು? ಸೂರ್ಯ, ನಾನ್ ದಿಶಾ. ಹಾ, ದಿಶಾ? ನಾ ಮನೆ ಬಿಟ್ಟು ಓಡ್ ಬಂದೀನಿ, ನೀ ಬೇಗ ಬಾ. ಎಲ್ಲಿದ್ಯಾ ಇವಾಗ? ನಾನು ಕೊಲ್ಲಾಪುರದ ಹತ್ರ ಕಾಗಲ್ ಇದೆಯಲ್ಲ, ಇಲ್ಲದೀನಿ. ಸರಿ, ಬರ್ತೀನಿ. ಈ ಚಳಿಗೆ ಬೆಂಕಿ ಕಾಸ್ಬೇಕನ್ಸ್ತತ್ ನೋಡು. ದಿಶಾ? ಸೂರ್ಯ, ಐ ಲವ್ ಯು ಸೂರ್ಯ. ಐ ಲವ್ ಯು ಟು. ಬೆಂಕಿ ಕಾಸೋದಂದ್ರ ಇದಕ್ಕ ಹೇಳೋದು ನೀವದಿರಿ. ಇರುಗಪ್ಪನ, ಏನ್ ಓದ್ರಾಕತ್ತಿ? ಹೋಗಿ ಏನಾದ್ರೂ ತರೋಗ. ಇಷ್ಟಾಗ ಕಾಲ ಕಳೆದ್ಬಿಟ್ರಿ. ನೋಡ್ಲೇ ತಮ್ಮ, ಅದೇನ್ ಅದೃಷ್ಟ ಮಾಡಿದೀಯ ಏನ ನೀನು. ಹುಡುಗಿ ಬಾಳ್ ಚಂದ ಅದಳ. ಮಧ್ಯದಲ್ಲಿ ಮಾತ್ರ ಕೈ ಬಿಡಕ್ ಹೋಗ್ಬೇಡ, ತಿಳಿತೇನ? ಸರ್, ನಿಮ್ಗೂ ಕನ್ನಡ ಮಾತಾಡಕ್ ಬರತ್ತಾ? ಹಾಗಾದ್ರೆ ನೀವು ನಮ್ ಕನ್ನಡದವ್ರೆ? ನೋಡಪ್ಪ, ನಾವು ಮರಾಠಿಯವರ, ಆದ್ರೆ ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ. ಈ ಬೆಳಗಾವಿ ಕೊಲ್ಲಾಪುರದ ಬಾರ್ಡರ್ ಆಗಿರೋದ್ರಿಂದ ಈ ಕನ್ನಡ ಮಾತಾಡೋ ಮಂದಿ ಬಾಳ ಮಂದಿ ಅದಾರ ನೋಡಿಲಿ. ನೋಡಪ್ಪ, ಈ ಭಾಷಾ ಭೇದ ಅನ್ನೋದು ನನಗಿಲ್ಲಲೇ ತಮ್ಮ. ಈ ಭಾಷಾ ಭೇದ, ಭೂಮಿ ಭೇದ ಇವೆಲ್ಲ ರಾಜಕೀಯದವ್ರಿಗೆ ಮಾತ್ರ. ನೋಡ್ತಮ್ಮ, ಮನುಷ್ಯ ಹುಟ್ಟಿದಾಗ ಮಾತಾಡಕ ಅಂತಿರೋದು ಒಂದೇ ನಾಲ್ಗಿ, ಸತ್ತಾಗ ಊತಾಕಕ ಅಂತಿರೋದು ಒಂದೇ ಭೂಮಿ. ಇದೋ ನಮ್ಮ ನಿಜವಾದ ಆಸ್ತಿ, ಇದೋ ನಮ್ಮ ಆಸ್ತಿನೇ. ಅಬ್ಬಾ, ಎಂತ ಮಾತು ಹೇಳಿದ್ರಿ ಸರ್. ಅವನಪ್ಪ, ನೀವ್ ಹೇಳಿದ ಮಾತು ನಾನು ಯಾವತ್ತೂ ಮರೆಯೋದಿಲ್ಲ. ಇದು ನನ್ನ ಯಜಮಾನ ನನ್ನ ಎಂಗೇಜ್ಮೆಂಟ್ ಆದ್ಮೇಲೆ ನನ್ಗೆ ಅಂತ ಕೊಡ್ಸಿದ್ದು. ತಗೋ, ಇದನ್ನ ನೀನ್ ಉಟ್ಕೋ, ಬಹಳ ಚಂದ ಕಾಣ್ತಿ. ಥ್ಯಾಂಕ್ ಯು. ಸರಿ ಸರ್, ನಮ್ಗೆ ಟೈಮ್ ಆಯ್ತು, ನಾವಿನ್ ಬರ್ತೀವಿ ಸರ್. ಏನ್ ಹೇಳಕತ್ತಿದಪ್ಪ ನೀನು? ಅದು ಈ ಸರಿ ರಾತ್ರಿಲಿ ಒಂದು ಹೆಣ್ಮಗಳಾದಳ ಜೊತೆ. ನೋಡೋ, ಇವತ್ ರಾತ್ರಿ ಇಲ್ಲೇ ತಂಗಿದ್ದು, ಮುಂಜಾನೆ ಎದ್ದೋಗ್ರಲ್ಲ. ಎಲ್ಲ ರೆಡಿ ಮಾಡೋಗ. ಸರ್, ನಿಮ್ಗೆ ಯಾಕೆ ತೊಂದ್ರೆ? ಸರಿ, ನಿಮಿಷದಂಗೆ ಆಗ್ಲಿ ಸರ್. साला, अरे ಚಲೋ ಬಿಡು. ಸೂರ್ಯ, ಬಿಡು. ಸೂರ್ಯ, ಬಿಡು. 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 ಸೂರ್ಯ. ರವಿ ನಾಯಕ್. ಎಸ್ ಬಾಸ್. ನನ್ನ ಮಗಳನ್ನ ಇಲ್ಲೇ ಇವಾಗಲೇ ಇವನಿಗೆ ಮದುವೆ ಮಾಡ್ಕೊಡ್ತೀನಿ. ಇವ ನಮ್ಮ ಕಂಡೀಷನ್ಗೆ ಒಪ್ಕೋತಾನ ಕೇಳೋಣ. ಅಬ್ಬ, ದೊರೆರಾಜ ನಾಯಕ ತನ್ನ ಮಗಳನ್ನೇ ತ್ಯಾಗ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀವೇ ಚೇಂಜ್ ಆಗಿದ್ದೀರಾ ಅಂದಮ್ಯಾಗ ಇನ್ ಇವ ಚೇಂಜ್ ಆಗೋದಿಲ್ಲೇನ? ಹಾಗೇ ಆಗ್ತಾನ. ಹೆಣ್ಣಿನ ಪ್ರೀತಿ ತಪಸ್ವಿಗಳನ್ನೇ ದಾರಿ ತಪ್ಸುತ್ತೆ ಅಲ್ವಾ ಮರಿ?
ದಿಶಾನ ಮದುವೆ ಮಾಡ್ಕೋಬೇಕು ಅಂದ್ರ ಒಂದು ಷರತ್ ಐತಿ. ಬೆಳಗಾವಿ ವಿಷಯದಾಗ ನೀ ನಮಗ ಸಪೋರ್ಟ್ ಮಾಡ್ಬೇಕು. ಹಂಗಿದ್ರ ಮಾತ್ರ ದಿಶಾ ನಿನಗೆ ಸಿಗ್ತಾಳ. ಮಾತಾಡೋ. ನಿನ್ನ ಕೊರಳನ್ನು ಬಗೆದು ಅದಕ್ಕೆ ಸೇವಂತಿ ಹೂವನ್ನ ಪೋಣಿಸಿ ನನ್ನ ಕೊರಳಿಗೆ ಹಾಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ನಿಂತು ಬೆಳಗಾವಿ ನಂದೇ ಅಂತ ಸಡ್ಡೋಡಿಲಿಲ್ಲ. ನನ್ನ ಹೆಸರು ಕಿಶೋರ್ ಕದಮೆ ಅಲ್ಲ. ಬಗಿತ್ಲ ಕಾರ್ಯ ದಿಶಾ, ಇವ ನಿನ್ನ ಪ್ರೀತಿ ಮಾಡಕ್ ಹತ್ತಿಲ್ಲ. ಇವನ್ ಪ್ರೀತಿ ಇರೋದು ಬೆಳಗಾವಿ ಮೇಲೆ, ಕರ್ನಾಟಕ ಜನರ ಮೇಲೆ, ನಿನ್ ಮೇಲಲ್ಲ. ಕೇಳಿ ನೋಡು ಬೇಕಾದ್ರೆ. ಇವನ್ಗೆ ಬೆಳಗಾವಿ ಬೇಕೋ, ನಿನ್ ಪ್ರೀತಿ ಬೇಕೋ, ಪೂಜ್ತಾನೇಗೋ ಪೂಜ್. ನಿನ್ನ ಭೂಮಿಯನ್ನ ಕೇಳಕ್ ಹತ್ತಾರ. ನಿನಗ್ ರೋಷ ಬರ್ತಿಲ್ವೇನೋ? ಎಲ್ಲಿ ಹೋಯ್ತು ಆ ನಿನ್ನ ಆವೇಶ, ಆ ನಿನ್ನ ಕೋಪ? ಜನ್ಮ ಕೊಟ್ಟ ಭೂಮಿ ಬಗ್ಗೆ ಮಾತಾಡೋರ್ನ ಒಬ್ಬೊಬ್ಬರನ್ನು ಬಿಡ್ಬೇಡ. ತಾಳಿ ಕಟ್ಟಕ್ಕೂ ಮುಂಚೆನೆ ನನ್ನ ಗಂಡ ಅಂತ ಒಪ್ಕೊಂಡು ಕನ್ನಡತಿ ಆಗ್ಬಿಟ್ಟೆ ನೀನು. ಕನ್ನಡತಿನೂ ಉಳಿಸ್ಕೋತೀನಿ, ಭೂಮಿನೂ ಉಳಿಸ್ಕೋತೀನಿ.
ಚೆನ್ನಮ್ಮನ್ ಹೆಸರು ಹೇಳ್ಕೊಂಡು ತೊಡೆ ತಟ್ತೀಯನಲ್ಲೇ ತೊಡೆ ತಟ್ತೀಯ ತಟ್ತೀಯನೋ ತೊಡೆ ತಟ್ತೀಯ ಸೂರ್ಯ, ನೀನ್ ನನ್ ಮೇಲಿಟ್ಟಿರೋ ಪ್ರೀತಿ ಕಾಳಜಿ ನೋಡಿದ್ರ ನನಗ್ ತುಂಬಾ ಖುಷಿ ಆಗ್ತೈತಿ. ಏಯ್, ನೀನ್ ಖುಷಿ ಖುಷಿಯಾಗಿರ್ಬೇಕು ಅಂತಾನೆ ನಾನ್ ಕಲರ್ ಆಗಿರೋದು. ಯಾ ಜನ್ಮದ ಫಲಾನೋ ಏನೋ ಆ ದೇವ್ರು ಈ ಜನ್ಮದಾಗ ಪ್ರಿಯತಮನ್ ರೂಪದಲ್ಲಿ ನಿನ್ನ ಕೊಟ್ಟಾನ. ಎಷ್ಟೇ ತ್ರಾಸ್ ಬಂದ್ರು ಏನೇ ಅಡ್ಡ ಬಂದ್ರು ನನ್ನ ಸಂಬಂಧ ನೀ ಇದೆಯಾ ಅಂದ್ರ ನಿನ್ನಂಥ ಗಂಡಸು ಈ ಭೂಮಿ ಮೇಲೆ ಹುಡುಕಿದ್ರೂ ಸಿಗಂಗಿಲ್ಲ ನೋಡು. ನೀನು ನನ್ನ ಜೀವನದಾಗ ಯಾವತ್ತೂ ಮಿಸ್ ಆಗಬಾರ್ದು. ಯಾವಾಗಲೂ ನನ್ನ ಕಣ್ಮುಂದನ ಇರಬೇಕು, ಅದ ನನ್ನ ಆಸೆ. ಏಯ್, ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಕಷ್ಟ ಬಿದ್ದು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ನಾವಿಬ್ರು ಈಗ ಲವರ್ಸ್, ಮುಂದೆ ಗಂಡ ಹೆಂಡತಿ ಆಗ್ತೀವಿ ಅನ್ನೋದಕ್ಕೆ ಈ ಅಗ್ನಿನೇ ಸಾಕ್ಷಿ ಕಣೆ. ಲೇ ಮಾರಯ್ಯ, ನಿನ್ ಜೋಡಿ ನಾ ಯಾವಾಗೂ ಇರ್ತೀನೋ ಮಾವಯ್ಯ. ಮನಸಾಗೈತಿ ಒಳ್ಳೊಳ್ಳಿ ನಿನ್ನ ನೋಡೋ ಹಂಗಾಗೈತಿ. ನಿನ್ನ ನೋಡಿ ನೋಡಿ ನನ್ನ ನಾಡಿ ಫುಲ್ಲು ಬಾಡಿ ಜುಮ್ ಜುಮ್ ಅಂತೈತಿ. ಬೇಕಂತೀನಿ ರೊಟ್ಟಿನ ತಿಂದು ಗಟ್ಟಿನಾಗಿನಿ. 8 ಇಂಚು ಸೊಂಟ ನೋಡಿ ದಂಗಡಿ ಬಂಗಡಿ ನಡ್ಗಿ ನೋಡಿ ದಂಗಾಗೋಗಿನಿ. ನನ್ನ ಕಣ್ ಕುಕ್ಕೈತಿ, ನಿಂದೊಂದು ಕಾಲು ಸೀಟು ಬೇಕಾಗೈತಿ. ಡೇ ಅಂಡು ನೈಟು ನಿಂದೆ ಹುಚ್ಚಾಗೈತಿ. ವಯಸ್ಸೀಗ ಬಂದ ಮ್ಯಾಲ ನನಗ ನಿನಗ ಒಳಗ ಹೊರಗ ತ್ರಾಸಾಗೈತಿ.
ವಾವ್. ಅಯ್ಯೋ ಏಯ್ ಏನಾಯ್ತು? ಅಯ್ಯೋ ಇಲ್ಲಿ ಸಣ್ಣ ಸಣ್ಣ ಮೀನ್ಗಳು ಕಚ್ಲಿಕ್ಕೆ ಹತ್ತಾವೆ. ಅಯ್ಯೋ ನಿನ್ನ, ಹಾ? ಹಾವು ಬಂದ್ಬಿಟ್ಟಾತು. ಮೊದಲು ಆಚೆ ಬಾ. ಹಾ ಹೌದಾ? ಅಯ್ಯೋ ಕೈ ಕೊಡು. ಏ ಬಾ. ಆಹಾ, ನೆನೆ ರಾತ್ರಿ ಮಲಗಿದ್ನಲ್ಲ, ಆ ಓಪನ್ ಎಸಿ, ಆ ಬೆಂಕಿ ಶಾಖ, ದಿನಾ ರಾತ್ರಿ ಹೀಗೆ ಮಲಗಬೇಕು ಅಂತ. ನಿಂತ್ಕೋ, ಅಲ್ಲೇ ನಿಂತ್ಕೊಂಡು ಮಾತಾಡು. ಯಾವಾಗ್ಲೂ ಹಿಡ್ಕೊಳಕ್ಕೆ ಬರ್ತೀಯ. ನನಗಂತೂ ನಾಚಿಕೆ ಆಗತ್ತಪ್ಪ. ಹೀಗ್ ಸನ್ಯಾಸಿ ತರ ಆಡೋರೆ ಬೇಗ ಸಂಸಾರಿ ಆಗೋದು. ಓ, ಅದ್ ಹೆಂಗಪ್ಪ? ಒಂದ್ ಸೂಪರ್ ಸ್ಟೋರಿ ಹೇಳ್ತೀನಿ ಕೇಳ. ಹೇಳು. ಒಬ್ಬ ಸನ್ಯಾಸಿ ದಿನಾ ಭಿಕ್ಷೆ ಬೇಡ್ಕೊಂಡು ಸಂಜೆನಾಗ್ ಮನಿಗ್ ಬಂದು ಜಳಕ ಮಾಡಿ ಬಟ್ಟೆ ಒಗ್ದು ಒಣಗ್ ಹಾಕ್ತಾ ಇದ್ದ. ಅದನ್ನ ಇಲಿಗಳು ಬಂದು ಕಚ್ಚಿ ಕಚ್ಚಿ ತಿಂತಾ ಇದ್ವು. ದಿನಾ ಇದೇ ಗೋಳು. ಅದಕ್ಕೆ ಆ ಸನ್ಯಾಸಿ ಏನ್ ಮಾಡ್ದ ಅಂದ್ರ, ಆ ಇಲಿಗಳು ಓಡ್ಸೋದಕ್ಕೆ ಬೆಕ್ ತಂದ್ ಸಾಕ್ದ. ಬೆಕ್ ಬಂದ್ಮೇಲೆ ಬೆಕ್ಕಿಗ್ ಹಾಲ್ ಹಾಕ್ಲೇಬೇಕು, ಹೌದಲ್ವೋ? ಆಗ ಸನ್ಯಾಸಿ ಏನ್ ಮಾಡ್ದ ಅಂದ್ರ ಒಂದ್ ಹಸು ತಂದ್ ಕಟ್ದ. ಹಸು ತಂದ್ ಕಟ್ಟದ್ಮೇಲೆ ಹಸು ಹಾಲ್ ಪುಕ್ಸಟೆ ಕೊಟ್ಬಿಡುತ್ತೇನು? ಅದಕ್ಕೆ ಮೇವು, ಹಿಂಡಿ, ಬೂಸ ಇದೆಲ್ಲ ಆರೈಕೆ ಮಾಡಕ್ಕೆ ಒಂದ್ ಆಳ್ಬೇಕು, ಹೌದಲ್ಲೋ? ಆಗ ಸನ್ಯಾಸಿ ಏನ್ ಮಾಡ್ದ ಗೊತ್ತೇನು? ಗೊತ್ತಿಲ್ಲಪ್ಪ. ಒಂದ್ ಹೆಂಗ್ಸನ ಅಪಾಯಿಂಟ್ ಮಾಡ್ಕೊಂಡ. ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಸಂಸಾರ ಮಾಡದೇ ಇರ್ತಾನ. ಓ, ಸಂಸಾರ ಮಾಡೇ ಬಿಟ್ನಾ? ಅಬ್ಬಾ, ಈ ತರನೂ ಒಂದ್ ಸಂಸಾರ ಆಗುತ್ತೆ ಅಂತ ಇವತ್ತೇ ನಂಗೆ ಗೊತ್ತಾಗಿತ್ತು. ಅದಕ್ಕೆ ಹೇಳಿದ್ದು ನೀನ್ ಆ ಥರ ಎಲ್ಲ ಆಡ್ಬೇಡ್ವೋ ಅಂತ. ಓಯ್, ನನ್ನ ಆ ಥರ ಅನ್ಕೋಬೇಡ. ನಾನೇ ಬೇರೆ. ನನ್ನ ಅವತಾರ ತೋರಿಸ್ದೆ ಅನ್ಕೋ, ಮೂರ್ಛೆ ಹೋಗ್ಬಿಡ್ತೀಯ. ಓಹೋ, ಹೌದಾ? ತೋರ್ಸು ನೋಡೋಣ. ಕಣ್ಣು ಕಣ್ಣಿನ ಸಣ್ಣ ಸೊನ್ನೆಗೆ ಸೊನ್ನೆ ಆಗೋದೆ. ಮಾತು ಮಾತಲ್ಲೇ ನಿನ್ನ ಮತ್ತಲ್ಲೇ ನಾನು ಅಬ್ಬಾ, ನನ್ ಕೈಲಿ ಆಗಂಗಿಲ್ಲ. ನನ್ ಕೈಲಂತೂ ಸಾಧ್ಯನೇ ಇಲ್ಲ ನಡಿಯಕ್ಕೆ. ದಿಶಾ, ಹೈವೇ ಸಿಕ್ತು. ಹೈವೇ ಸಿಕ್ತು. ಬೇಗ ಎಪ್ಸೋ, ಬೇಗ ಎಪ್ಸೋ. ಏನ್ ಎಬ್ಬರ್ಸೋದು? ಅಯ್ಯೋ, ಕೈ ಹಿಡ್ದು ಎಪ್ಸೋ. ಅಯ್ಯೋ, ನಾನಿನ್ನೇನೋ ಅನ್ಕೊಂಡೆ. ಸರಿ, ಕೈ ಕೊಡು. ಮೆಲ್ಲ ಮೆಲ್ಲ ಖುದ್ದಾಗಿ ನೀನು ಬಂದೆ, ಮುದ್ದಾಗಿ ನನ್ನ ಕೊಂದೆ, ಇನ್ನೇನು ಹೇಳು ಮುಂದೆ. ಕಳ್ಳ ಕಳ್ಳ ನನ್ನಿಂದ ನನ್ನೆ ಕತ್ತೆ, ರದ್ದಾಗಿ ಹೋಯ್ತು ನಿದ್ದೆ, ಎಲ್ಲೆಲ್ಲ ನಿನ್ನ ಸದ್ದೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಏನಪ್ಪಾ ಸೂರ್ಯ, ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿಯಲ್ಲೋ? ಯಾಕೆ ಬಾಳಪೋರೆ, ಬರ್ಬಾರ್ದ ನಾವು? ಬರ್ಬೇಕು. ನೀವು ಬಂದ ತಕ್ಷಣನೇ ನಮ್ಮ ಅಂಗಡಿಗೆ ಹೊಸ ಕಳೆ ಬಂದಂಗ ಆತ್ ನೋಡು. ಬಾಳಪೋರೆ, ಅಂತ ದೊಡ್ಡ ಮಾತು ಯಾಕೆ? ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಆಗ್ಬೇಕಿತ್ತು. ಏನ್ ಬೇಕು ಹೇಳತ್ತಮ್ಮ? ಏನಿಲ್ಲ, ಬೆಳಗಾವಿ ತಲುಪೋದಕ್ಕೆ ಒಂದು ಗಾಡಿ ವ್ಯವಸ್ಥೆ ಆಗ್ಬೇಕಿತ್ತು. ಅಷ್ಟೇ ತಾನೇ. ಮೊನ್ನೆ ಬೆಳಗಾವಿಂದ ಸೆಕೆಂಡ್ ಹ್ಯಾಂಡ್ ಗಾಡಿ ತಂದಿದ್ದೀನಿ, ಇದನ್ನ ಒಯ್ದ್ಬಿಡು.
ಕನ್ನಡ ಮಾತಾಡ್ಲೆ ಕುಣ್ಣಿ. ಪರಾಜಿತದಲ್ಲಿ ಹುಟ್ಟಿ ತಾಯಿಯ ಹೊಣೆಯನ್ನು ಹೊತ್ತು ಗಡಿನಾಡಲ್ಲಿ ವಜ್ರ ಮುಷ್ಟಿಯಾಗಿ ಕನ್ನಡಿಗರ ಸೇವೆ ಮಾಡ್ತಿರೋ ಸೇವಕ, ಕನ್ನಡಕ್ಕಾಗಿ ಹೋರಾಡೋ ಗಂಡು ನಾನು. ನಾವೆಲ್ಲೇ ಹೆಜ್ಜೆ ಇಟ್ರು ನಮ್ದೇ ಅಖಾಡ, ನಮ್ದೇ ಅಂಗಳ. ನಾವು ಕುಸ್ತಿಗೂ ರೆಡಿ, ಫೈಟ್ಗೂ ರೆಡಿ. ಬಂದ್ರಲ್ಲ ಸೂರ್ಯ, ನಿನ್ಗೇನು ಆಗಲ್ಲ, ಚೆನ್ನಾಗಿದೀಯಾ, ಹೆದರ್ಕೊಳ್ಬೇಡ. ತುಂಬಾ ಏಟಾಗಿದೆ, ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಓಕೆ, ಬನ್ನಿ. ಈ ಮೆಡಿಸಿನ್ ಅರ್ಜೆಂಟ್ ತರ ಕೇಳಿ. ಇದೀಗ ಬಂದ ಸುದ್ದಿ. ಗಡಿನಾಡು ಸೇನೆಯ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. A+B ಪಾಸಿಟಿವ್ ರಕ್ತದ ಕೊರತೆ ಇದ್ದು ರಕ್ತವನ್ನು ಕೊಡಲು ಜನರ ನುಗ್ಗಲು, ಜನರನ್ನು ತಡೆಯಲು ಪೊಲೀಸರ ಹರಸಾಹಸ. ರೀ, ಆ ಹುಡುಗ ತುಂಬಾ ಒಳ್ಳೆಯವನದಾನ. ನಾ ರಕ್ತ ಕೊಡ್ಲೇನು? ಕೊಡ್ತೀನ್ರಿ. ಅಪ್ಪ ಅಪ್ಪ, ಆ ಸೂರ್ಯ ಅಂಕಲ್ ತುಂಬಾ ಒಳ್ಳೆಯವರು. ನಾನು ಬ್ಲಡ್ ಕೊಡ್ತೀನಿ ಅವರಿಗೆ. ಡ್ಯಾಡಿ, हो गया काम हो गया, उन्हें मर गया. ಸೂರ್ಯನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಒಂದ್ ನಿಮಿಷ. ಹೆಂಗಿದನು? ಡಾಕ್ಟ್ರು ಇನ್ನೂ ಏನೂ ಹೇಳಿಲ್ಲ. ನೋಡ್ರಿ, ಇಲ್ಲಿ ಪೇಷಂಟ್ ಕಡೆ ಯಾರಿದ್ದೀರಿ? ಡಾಕ್ಟರ್, ನಾನು ಪೇಷಂಟ್ ತಂದೆ ಅದೀನಿ. ನೋಡ್ರಿ, ಪ್ಲೀಸ್, AB ಪಾಸಿಟಿವ್ ಬ್ಲಡ್ ಬೇಕಾಗದ. ನಮ್ಮಲ್ಲಿ ಅದು ಸ್ಟಾಕ್ ಇಲ್ರಿ. ನಿಮ್ಮಲ್ಲಿ ಯಾರಿಗೋದು ಇದ್ರ ಕೊಡ್ಬೋದ್ರಿ. ಡಾಕ್ಟರ್, ನಮ್ಮ ಮನ್ಯಾಗ ಆ ಗ್ರೂಪ್ ರಕ್ತ ಒಬ್ಬಂದೇ ಇರೋದ್ರಿ. ದಯವಿಟ್ಟು ತಾವು ಹ್ಯಾಂಗಾರ ಮಾಡಿ. ಸಾರಿ ಕಣ್ರಿ, ನಾವೇನು ಮಾಡಕ್ಕಾಗಲ್ರಿ. ರಿಕ್ವೆಸ್ಟ್ ಮಾಡೋದ್ರಿಂದ ಏನು ಮಾಡಕ್ಕಾಗಲ್ಲ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಜಲ್ದಿ ಬೇರೆ ಬ್ಲಡ್ ಬ್ಯಾಂಕಿಗೆ ಹೋಗಿ ಟ್ರೈ ಮಾಡ್ರಿ. ಬನ್ನಿ ಸಿಸ್ಟರ್. ಅಂಕಲ್, ನನ್ನ ಫ್ರೆಂಡ್ ಒಬ್ರದ್ದು ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಿ ಟ್ರೈ ಮಾಡೋಣ. ಅವ್ರ ಹತ್ರ ಸಿಗುತ್ತೆ. ಬರ್ಲಿ, ನಡೀರಿ. ನೀ ಇಲ್ಲೇ ಇರಿ, ಮತ್ತೆ ಲಗುನ್ ಬರ್ತೀನಿ. ಆಯ್ತು ರೀ. ತಗೋ, ನನ್ನ ರಕ್ತ ತಗೊಂಡು ಸೂರ್ಯನ್ ಪ್ರಾಣ ಉಳಿಸು. ನನಗವ ಬೇಕು. ಏನೇ ಇದೆಲ್ಲ? ಅಯ್ಯೋ ಶಿವ, ಏನಾಯ್ತು ನಿನಗ? ಅವಾಗೇನಾಗಲ್ಲ ಮಗಳ, ಆರಾಮಾಗ್ತಾನ. ನೀನ್ ಸಮಾಧಾನವಾಗಿರು.
ಹೇಳ್ಕೊಡ್ತೀನಿ ಅವರಿಗೆ. ಡಾಕ್ಟರ್, ಬ್ಲಡ್ ಸಿಕ್ಕೈತಿ. ದೇವ್ರ ದೊಡ್ಡವನು, ದೇವರಾಗಿ ಬಂದು ಇವ್ರು ನಿಮ್ಮ ಮಗನ್ನ ಕಾಪಾಡಿದ್ದಾರೆ. ಒಳ್ಳೇದಾಗಲಿ. अरे 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 हे नायक नायक ಏ ನಿಲ್ರಿ ನಾಯಕ್. ಪ್ರವೀಣ್ ನಾಯಕ್, ಪ್ರವೀಣ್ ನಾಯಕ್, ಪ್ರವೀಣ್ ನಾಯಕ್, ಕೂಗಾಕತ್ತಿನ ಹಂಗ ಹೋಗ್ತಿರಲ್ಲ. ದೊಡ್ಡೋರ್ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ದೇರೋನ್ರಿ ನಾನು. ಮಾಸ್ತರ್, ಇದ್ರ ಹಿಂದೆ ಮನ್ಸಿಗೆ ಬಂದಂಗೆಲ್ಲ ಮಾತಾಡಿ ನಿಮಗೆ ನೋವು ಮಾಡೀನ್ರಿ. ದೊಡ್ಡ ವ್ಯಕ್ತಿತ್ವ ಇರೋ ಒಬ್ಬ ವ್ಯಕ್ತಿಗೆ, 4 ಜನಕ್ಕೆ ಪಾಠ ಮಾಡೋ ಒಬ್ಬ ಮಾಸ್ತರ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡೇನ್ರಿ. ನಾ ಹೆಂಗ್ ಮುಖ ತೋರ್ಸ್ಲಿ, ನಾ ಹೆಂಗ್ ಮುಖ ತೋರ್ಸ್ಲಿ ಮಾಸ್ತ್ರೆ? ನನ್ನ ಮಗನಿಗ ನಾ ಜನ್ಮ ಕೊಟ್ಟೀನಿ, ಆದ್ರ ಪ್ರಾಣ ಕೊಟ್ಟವ್ರು ನೀವು. ನಾನಲ್ಲ ದೊಡ್ಡ ಮನುಷ್ಯ, ನೀವದಿರಿ ಪ್ರವೀಣ್ ನಾಯ್ಕ್ ದೊಡ್ಡ ಮನುಷ್ಯ. ಮಾಸ್ತರ್, ಅಂಥ ದೊಡ್ಡ ಸ್ಥಾನ ನನಗೆ ಕೊಡ್ಬೇಡ್ರಿ. ಯಾಕಂದ್ರ ಈ ರಾಜಕೀಯದ ಹುಚ್ಚಿಗೆ, ಹಣ ಮಾಡ್ಬೇಕು ಅನ್ನೋ ಆಸೆಗೆ ಜೀವನ ಪೂರ ದೋಖಾ ಕೆಲಸ ಮಾಡ್ಬಿಟ್ಟಿನ್ರಿ. ಇದರಿಂದ ನಂಗೆ ಸಿಕ್ಕಿತು ಪ್ರವೀಣ್ ನಾಯ್ಕ್ ಒಬ್ಬ ಖಳನಾಯಕ ಅನ್ನೋ ಪಟ್ಟ, ಕನ್ನಡ ವಿರೋಧಿ ಅನ್ನೋ ಪಟ್ಟ. ನೋಡಿ ಮಾಸ್ತ್ರೆ, ಇದು ನನಗೆ ಬೇಡ್ರಿ. ಈ ನಾಡಾಗ ಹುಟ್ಟಿದ್ದೆ ನನ್ನ ಅದೃಷ್ಟ. ನೋಡ್ರಿ, ನನಗೆ ನಿಮ್ಮಂತವ್ರು ಸ್ನೇಹ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ರಿ, ಅವಕಾಶ ಮಾಡ್ಕೊಡ್ರಿ ಮಾಸ್ತರ. ಬರೀ ಸ್ನೇಹ ಮಾತ್ರ ಅಲ್ಲ, ನನ್ನ ಮಗನಿಗೆ ರಕ್ತ ಕೊಟ್ಟು ಸಂಬಂಧನೇ ಬೆಳೆಸಿದೆ. ಒಬ್ಬ ಮರಾಠಿಗನ ಕನ್ನಡಿಗನ ದೇಹದಲ್ಲಿ ಹರಿತಾ ಇರೋದು ಒಂದೇ ರಕ್ತದ ಸಂಕೇತ ಅನ್ನೋದನ್ನ ತೋರಿಸ್ಬಿಟ್ರಿ ನೀವು. ನೋಡಿ, ಒಬ್ಬ ಮನುಷ್ಯ ತನ್ನ ತಪ್ಪನ್ನ ತಪ್ಪು ಅಂತ ಒಪ್ಕೊಂಡು ಬದಲಾಗೋದೈತಲ್ಲ, ಅದೇ ದೊಡ್ಡತನ. ಇವತ್ತಿಂದ ನೀನ ಸ್ನೇಹಿತ ಅಷ್ಟೇ ಅಲ್ಲ, ನನ್ನ ಕುಟುಂಬದ ಸದಸ್ಯ. ಕನ್ನಡಿಗರ ಮರಾಠಿಗರ ಸಂಬಂಧ ಒಗ್ಗಟ್ಟಿನ ಗುಂಪು ಅಂತ ಸಾಹಿತಿಗಳು ಕೊಂಡಾಡಾರ. ಅದು ಬರೀ ಹೊಗಳಿಕೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾತು ಅದು ಹೊಗಳಿಕೆ ಅಲ್ಲ, ಅದು ಸತ್ಯ ಅಂತ. ಅದು ನಿನ್ನಿಂದ. ಹೌದು ನಾಯಕ್, ನಾವೆಲ್ಲರೂ ಕನ್ನಡಿಗರು ಅಂತ ಹೇಳ್ಕೊಳಕ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತೈತೆ, ಬಹಳ ಖುಷಿ ಆಗ್ತಾರೆ. ಮೇರಾ ವೇರ್ ಆರ್ ಯು ಗೋಯಿಂಗ್? ಎಲ್ಲಿ ಹೋಗ್ತಿದೆ ಮೇರಾ? ನಾನು ಬೆಳಗಾವಿಗೆ ಹೊಂಟೀನಿ, ನನ್ನ ಮಗಳ ಭವಿಷ್ಯನ ಗಟ್ಟಿ ಮಾಡಕ್ಕ. ನಿನ್ನ ಮಗಳ ಜೀವನ ಹಾಳಾದ್ರೂ ಪರವಾಗಿಲ್ಲ, ನನ್ನ ಘನತೆ ಗೌರವ ಬಹಳ ಮುಖ್ಯ ಮೇರಾ. ನಿಮ್ ಜನ್ಮಕ್ಕ, ನೀನು ಒಬ್ಬ ಮಗಳಿಗೆ ತಂದಿ, ಒಂದ್ ಹೆಂಡತಿ ಗಂಡ, ಎಲ್ಲೈತಿ ನಿನಗ ಘನತಿ ಗೌರವ? ನನ್ ದೃಷ್ಟಿನಾಗ ಯಾವತ್ತೋ ಸತ್ತಿದೀನಿ. ಮೇರಾ ಮಾತ್ಗೂ ಬೆಳಗಾವಿ ಬೆಳಗಾವಿ ಅಂದ್ರ ಕತ್ತರ್ ಸಾಕ್ಬಿಡ್ತೇನೆ. ರೀ ಮುಚ್ಚ್ರಿ ಬಾಯ್ನ. ನಾನ್ ಹಾವೇರಿನಾಗ ಓದ್ಬೇಕಾದ್ರ ನಾನ್ ಹಿಂದ ಮುಂದ ಬಂದ್ರಿ, ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ನಾನ್ ನಿನಗ್ ಬಾಳ್ ಕೊಡ್ತೀನಿ, ನೀನು ನನಗ್ ಬಾಳ್ ಕೊಡು ಅಂತ ಕೈ ಮುಗಿದ್ ಬೇಡ್ಕೊಂಡ್ರಿ. ಅವಾಗೆಲ್ಲೋಗಿದ್ರಿ ನಿಮ್ ಜಾತೀಯತೆ, ನಿಮ್ ಭಾಷಾಭಿಮಾನ? ನಾನು ಕನ್ನಡತಿ, ನೀನು ಮರಾಠಿಗ. ನೀ ಹೆಂಗ್ ಕಟ್ತಿ ತಾಳಿ ನನಗ? ಈ ಕನ್ನಡತಿನೇ ಬೇಕಾಗಿತ್ತ ನಿನಗ? ಅದ್ರ ಅರ್ಥ ಏನು? ನನ್ನ ಮಗಳನ್ನ ಕನ್ನಡದವನಿಗೆ ಕೊಟ್ಟು ಲಗ್ನ ಮಾಡ್ಬೇಕು ಅಂತದೇನ? ಹೌದು, ಯಾಕ್ ಮಾಡಂಗಿಲ್ಲ? ಯಾಕ್ ನಡೀಬಾರ್ದು ಈ ಲಗ್ನ? ಈ ವಿಷಯದಾಗ ಹಣಗಳು ಬೀಳ್ತಾವ, ಸಂಬಂಧಗಳು ಬೆಳೆಯಂಗಿಲ್ಲ. ಯಾಕ್ ಬೆಳೆಯಂಗಿಲ್ಲ? ನಾನ್ ನೋಡೇ ನೋಡ್ತೀನಿ. ನಾನ್ ಕರ್ನಾಟಕದ ಮಗಳಾಗಿ ಮಹಾರಾಷ್ಟ್ರದ ಸೊಸೆ ಆಗ್ಲಿಲ್ಲೇನ? ಹಂಗ ನನ್ನ ಮಗಳು ಮಹಾರಾಷ್ಟ್ರದ ಮಗಳಾಗಿ ಕರ್ನಾಟಕದ ಸೊಸಿ ಆಗೇ ಆಗ್ತಾಳ. ಸಂಬಂಧಗಳನ್ನ ಬೆಳೆಸ್ಬೇಕೆ ಹೊರತು ಸಾಯಿಸ್ಬಾರ್ದು.
ನನ್ನ ಮಗಳು ಕರ್ನಾಟಕ ಸೊಸೆ ಆಗಂಗಿಲ್ಲ. ಅಲ್ಲ ಮಗ, ನಿಮ್ಮ ಅಪ್ಪನ ಮಾತು ಕೇಳಿದ್ರ ಇವತ್ ನಿಂಗಿಂತ ಪರಿಸ್ಥಿತಿ ಬರ್ತಿತ್ತೇನು? ಅಲ್ಲೇ ಕುಂದ್ರಪ್ಪ, ಕುಂದ್ರ, ಸಾವಕಾಶ ಕುಂದ್ರ. ಒಬ್ಬ ಮಾಸ್ತರ್ ಮಗ ಆಗಿದ್ದು ಒಂದು ಕನ್ನಡ ಸಂಘ ಕಟ್ಟಿ ಇಷ್ಟು ದೊಡ್ಡ ಹೋರಾಟಗಾರ ಆಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದು ಒಬ್ಬ ಮೇಧಾವಿ ಆಗ್ತಾನ ಅಂತನೂ ಅನ್ಕೊಂಡಿರ್ಲಿಲ್ಲ. ಇವತ್ತಿಂದ ನೀ ನನಗೊಬ್ಬನಿಗ ಮಗ ಅಲ್ಲ, ಇಡೀ ಕರ್ನಾಟಕಕ್ಕೆ ಮಗ. ನೀನು ಕನ್ನಡಾಂಬೆಯ ಹೆಮ್ಮೆಯ ಪುತ್ರ ಸೂರ್ಯ. ಅಪ್ಪ ಮಗ, ನೀ ಯಾವುದೇ ಕೆಲಸ ಮಾಡಕ್ ಹೊಂಟ್ರು ಅದಕ್ಕೆ ಅಡ್ಡ ಬಂದೀನಿ ನಾನು. ಆದ್ರ ಇವತ್ತಿನ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ನೀನು ಹೋರಾಟದ ಹಿಂದೆ ಬರಕ ನನಗೂ ಒಂದು ಸಣ್ಣ ಅವಕಾಶ ಕೊಡು. ಅಪ್ಪ ಯಾಕಪ್ಪ ಆಯ್ತು ಸೂರ್ಯ? ಅಪ್ಪ ಎಂಥ ಮಾತು ಹೇಳಿದ್ಯಪ್ಪ. ನಾನು ಏನೇ ಕೆಲಸ ಮಾಡಿದ್ರು ತಂದೆ ತಾಯಿ ಅನ್ನೋ ದೇವ್ರನ್ನ ನೆನ್ಸ್ಕೊಂಡೆ ಆ ಕೆಲಸ ಕೈ ಹಾಕ್ತಿದ್ದೆ ಅಪ್ಪ. ಆ ಆಶೀರ್ವಾದನೇ ಈ ಯಶಸ್ಗೆ ಕಾರಣ ಅಪ್ಪ. ಮಗ, ಊರು ಸಾಬರಿ ನಮಗೆ ಯಾಕ ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ ಕಣ. ಆದ್ರಿನ ಮುಂದ ಬೆಳಗಾವಿಯ ಗಡಿನಾಡು ಸೇನೆಯ ಹೋರಾಟದ ಜೊತೆಯಾಗ ನಾನು ಇರ್ತೀನಿ. ನೀ ತಯಾರಿ ಮಾಡ್ಕೊ. ಆಯ್ತಪ್ಪ. ಸೂರ್ಯ, ಮಂತ್ರಿಗಳು ಬರ್ಲಿಕತ್ತಾರಂತ. ಹೌದಾ ಭಗವಾನ್ಜಿ? ಹಾ, ಸದ್ಯ ನಾವು ಅನ್ಕೊಂಡಿರೋ ಕೆಲ್ಸಗಳೆಲ್ಲ ನಡೀತಾ ಇದೆಯಲ್ಲ ಸೂರ್ಯ, ಅಷ್ಟೇ ಸಾಕು. ದಿಶಾ, ಸೂರ್ಯ ನಮ್ ತಾಯಿ. ನಮಸ್ಕಾರ ಅಮ್ಮ. ನಮಸ್ತೆ ಕಣಪ್ಪ. ಸೂರ್ಯ, ಪ್ರವೀಣ್ ನಾಯಕ್, ಏನು ಹೇಳಕ್ ಬರಬೇಡಿ. ನಿಮ್ ವಿಷಯ ನನಗೆಲ್ಲ ಗೊತ್ತಾಯ್ತು. ನಮ್ಮ ತಂದೆ ನಿಮ್ ಬಗ್ಗೆ ಹೇಳಿದ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಪ್ರವೀಣ್ ನಾಯಕ್ ರಕ್ತ ನನ್ನ ದೇಹದಲ್ಲಿ ಹರಿತಾ ಇದೆ ಅಂದ್ರೆ ಅದಕ್ಕಿಂತಲೂ ಖುಷಿ ಇನ್ನೇನ್ ಬೇಕು? ಅದಕ್ಕಿಂತಲೂ ದೊಡ್ಡದಾಗಿ ಖುಷಿ ಆಗೋ ವಿಷಯ ಆಯ್ತು. ಈ ಊರಾಗೆ ಎಷ್ಟೋ ವರ್ಷಗಳಿಂದ ನಿಂತಿರೋ ಧ್ವಜಾರೋಹಣ ಇವತ್ತು ಕಣ್ತುಂಬ ನೋಡಕತ್ತೀನಲ್ಲ, ಖುಷಿ ಆಗಕತ್ತೈತಿ. ನಾನೇ ಅಲ್ಲ ಸೂರ್ಯ, ಈ ಊರಿನ ಮಂದಿನೂ ಖುಷಿ ಆಗಕತ್ತಾರೆ. ಅದು ನಿನ್ನಿಂದ. ನೀನ್ ಅನ್ಕೊಂಡಂಗೆ ಯಾವ್ದು ನಡೆಯಲ್ಲ, ನಡೆಯಕ್ ಬಿಡೋದು ಇಲ್ಲ. ನನ್ನನ್ನೇನ್ ಪಟಾಕಿ ತಯಾರು ಮಾಡೋನು ಅನ್ಕೊಂಡ್ಯಾ? ಬಾಂಬ್ ರೆಡಿ ಮಾಡೋನು, ಪುಡಿ ಪುಡಿ ಮಾಡಾಕ್ ಬಿಡ್ತೀನಿ. ನೋಡು, ಶುಭ ಕಾರ್ಯ ನಡೀತಾ ಇದೆ, ಈ ಬಾಂಬು ಗಿಂಬು ಅಂತ ಮಾತಾಡಬಾರ್ದು. ಒಳ್ಳೇದಲ್ಲ. ನಾವು ಕರಿದೇ ಇದ್ರು ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ. ನೋಡು, ಧ್ವಜಾರೋಹಣದ ಜೊತೆಗೆ ನಿಮ್ಮ ಹುಡುಗಿಗೆ ತಾಳಿ ಕಟ್ಟೋ ಕಾರ್ಯನೂ ಇಟ್ಕೊಂಡಿದ್ದೀನಿ. ತಾಳಿ ಕಟ್ಟಿದ ಮೇಲೆ ನೀವ್ಯಾರು ಇಲ್ಲಿಂದ ವಾಪಸ್ ಹೋಗಲ್ಲ. ಸೀದಾ ನಮ್ಮನೆಗೆ ಬರ್ತೀರಾ. ಯಾಕೆ ಅಂದ್ರೆ ನಾವೆಲ್ಲರೂ ಸಂಬಂಧಿಕರು ತಾನೆ, ಅದಕ್ಕೆ.
ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರೋ ಎಲ್ಲ ಊರುಗಳಿಗೂ ನಾನೇ ರಾಜ. ನನ್ನ ಪರ್ಮಿಷನ್ ಇಲ್ಲದೆ ಯಾವ ಕಾರ್ಯನೂ ನಡೆಯಲ್ಲ. ಗೊತ್ತೇನೋ ನಿನ್ಗ? ಇದು ಇಲ್ಲಿ ನಿಂತಿರೋ ಮಂದಿಗಳಿಗೂ ಗೊತ್ತು, ಸುತ್ತಮುತ್ತ ಇರೋ ಹಳ್ಳಿಗಳಿಗೂ ಗೊತ್ತು. ಅದೆಂಗ್ ಧ್ವಜಾರೋಹಣ ಮಾಡ್ತೀಯಾ, ಅದೆಂಗ್ ತಾಳಿ ಕಟ್ತೀಯ ಅಂತ ನೋಡೇ ಬಿಡ್ತೀನಿ ನಾನು. ಕಿಶೋರ್ ಕದಂ, ಬೆಳಗಾವಿ ಎಲ್ಲೈತಿ ಅಂತ ಗೊತ್ತೇನಾ? ನನಗೂ ಗೊತ್ತಿದೆ. ಇದರಲ್ಲಿ ನೋಡಿ ಹೇಳು. ಹೇಳು, ಎಲ್ಲಿದೆ? ಎಲ್ಲೈತಿ ಬೆಳಗಾವಿ? ತೋರ್ಸ. ಇಲ್ಲಲ್ಲ? ಇದು ಕರ್ನಾಟಕ ಮ್ಯಾಪ್ ನೋಡು. ಇಲ್ಲೈತಿ ಬೆಳಗಾವಿ. ಯಾವ್ದು ಎಲ್ಲೈತಿ ಅಂತ ಗೊತ್ತಿಲ್ಲ, ಯಾವ್ದು ಏನಾಗೈತಿ ಅಂತ ಗೊತ್ತಿಲ್ಲ. ಹೋಗ್ಲಿ, ಈ ನಮ್ಮ ಬೆಳಗಾವಿಗ ಪುರಾತನ ಕಾಲದಾಗ ಒಂದು ಹೆಸರಿತ್ತು. ಆ ಹೆಸರೇನು ಅಂತ ಗೊತ್ತೈತ ನಿನಗ? ಈ ಬೆಳಗಾವಿ ಊರ್ಗ ವೇಣುಗ್ರಾಮ ಅಂತ ಹೆಸರಿತ್ತು. ಇವ್ರುಗಳು ಎದೆ ಬಗದ್ರ ಬರೀ ದುರಾಸೆ, ವ್ಯಾಮೋಹ, ಅಹಂಕಾರ, ರಾಜಕೀಯ, ಅದ್ರ ಬಿಟ್ಟು ಒಳ್ಳೇದೇನು ಕಾಣಂಗಿಲ್ಲ ಇವ್ರ ಹತ್ರ. ಇತಿಹಾಸ ತಿಳ್ಕೊಂಡು ಮಾತಾಡಬೇಕು. ನಾವು ಮೆಚ್ತೀವಿ, ಜನಗಳು ಮೆಚ್ತಾರ. ಅದನ್ನ ಬಿಟ್ಟು ನಾವು ಬೇರೆ ಅವ್ರು ಬೇರೆ ಅಂತ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ನಾವು ಗೂಂಡಾಗಳಾಗಬೇಕಾಗ್ತದೆ. 1960 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಮೆಹರ್ ಚಂದ್ ಮಹಾಜನ್ರವರು ಗಡಿ ಭಾಗದ ವಿಶ್ಲೇಷಣೆ ಮಾಡಿದ್ರು. ಆಗ ಅವರು ಬೆಳಗಾವಿ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ತೀರ್ಪು ಕೊಟ್ರು. ಅದ್ ನಿಮಗೆ ಗೊತ್ತಾಯ್ತಾ? ಇತಿಹಾಸದ ದಾಖಲೆಗಳೇ ಹೇಳ್ತಾವ ಬೆಳಗಾವಿ ಕನ್ನಡಿಗರ ಸೊತ್ತು ಅಂತ. ಮಹಾಜನ ವರದಿನ ತಿರಸ್ಕಾರ ಮಾಡಿ ನಿಮಗ ನೀವ ಏಕೀಕರಣ ಸಮಿತಿ ರಚನೆ ಮಾಡ್ಕೊಂಡ್ರ ಯಾವ ಕಾನೂನು ಒಪ್ಪಂಗಿಲ್ಲ. ಭೇದ ಮಾಡ್ದಂಗ ಗಡಿ ಭಾಗದ ಹಳ್ಳಿಗಳಿಗೆ ಭತ್ತೆ ಕೊಡ್ತಿರೋದು ನಮ್ಮ ಕರ್ನಾಟಕ ಸರ್ಕಾರ, ನೀವಲ್ಲ. ಈಗ್ಲಾದ್ರೂ ಅರ್ಥ ಆಯ್ತ? ಈಗ ಹೇಳ, ಈ ಕೀಳೆಗ ಊರ್ನಾಗ ಧ್ವಜಾರೋಹಣ ಮಾಡಬಾರ್ದು ಅಂತ ಯಾವ ಆಧಾರದ ಮೇಲೆ ಹೇಳಕತ್ತಿ? ಯಾವ ಆಧಾರದ ಮೇಲೆ ಹೇಳಕತ್ತಿ ನಾವು ನಿಮ್ಮ ಸಂಬಂಧ ಬೆಳೆಸಬಾರ್ದು ಅಂತ? ಇಲ್ಲಿ ನೋಡ್ರಿ, ನೀವು ಒಬ್ರು ಕನ್ನಡತಿಗ ಬಾಳ್ ಕೊಟ್ಟಿರಿ ಅನ್ನೋದನ್ನ ಮರಿಬೇಡ್ರಿ. ಸಾಹೇಬ್ರ ನಮಸ್ಕಾರ. ನಮಸ್ಕಾರ ಮಾಸ್ತರೆ. ಚೆನ್ನಾಗಿದ್ದೀರಾ ಮಾಸ್ತರೆ? ಚೆನ್ನಾಗಿದ್ದೀನಿ ಸಾಹೇಬ್ರ, ಎಲ್ಲ ತಮ್ಮ ಆಶೀರ್ವಾದ. ನಿಮ್ಮ ಮಗನ ಬಗ್ಗೆ ಹೇಳ್ಬೇಕಂದ್ರ ತುಂಬಾ ಖುಷಿ ಆಗ್ತದ. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಕೇಳಿದೀವಿ, ನೋಡಿದೀವ್ರಿ. ಆದ್ರ ಗಡಿಭಾಗದಲ್ಲಿರೋ ಈ ಕೀಳೆಗಾವ್ನಾಗ ಧ್ವಜಾರೋಹಣ ಆಗಿದ್ದೇ ಕೇಳಿಲ್ರಿ. ಆದ್ರೆ ಇವತ್ತು ಈ ಸಡಗರ ಸಂಭ್ರಮ ನೋಡಿ ತುಂಬಾ ಖುಷಿ ಆಗ್ತೈತಿ ನೋಡ್ರಪ್ಪ. ಸೂರ್ಯ, ನೀ ಎಂತ ಸಂದೇಶ ಕೊಟ್ಬಿಟ್ಟಿ ಅಂದ್ರ ಎಲ್ಲ ಹಳ್ಳಿಗಳಲ್ಲೂ ನಿನ್ನಂತ ಯುವಕರು ಇದ್ರ ಎಷ್ಟು ಚಲೋ ಇರ್ತೈತಿ ಅನ್ನೋ ಸಂದೇಶ ಕೊಟ್ಬಿಟ್ಟಿ ನೋಡು. ನನ್ನಂತ ಯುವಕರು ಇದಾರೆ ಸಾಹೇಬ್ರೆ. ಇನ್ಮೇಲೆ ಗಡಿ ಭಾಗದಲ್ಲಿರೋ ಎಲ್ಲ ಹಳ್ಳಿಗಳಲ್ಲೂ ಧ್ವಜಾರೋಹಣ ನಡೀತಾನೆ ಇರುತ್ತೆ ಸಾಹೇಬ್ರೆ. ಸಾಹೇಬ್ರೆ, ಧ್ವಜಾರೋಹಣ ಮಾಡೋಣ. ಬರ್ರಿ ನಡ್ರಿ ಬರ್ರಿ ಅಮ್ಮ. ಬಾಯ್. ಅರೆ ಏನ್ರಿ ಮಾಸ್ತರ ಇದೆಲ್ಲ? ಇವತ್ತು ನನ್ನ ಮಗನ ಮದ್ವೆ ಐತ್ರಿ ಸಾಹೇಬ್ರೆ. ಎಂತ ಮುಹೂರ್ತ ಇಟ್ಕೊಂಡಿರಿ ಮಾಸ್ತರ, ಸೂಪರ್. ನಿಮ್ಮ ಆಶೀರ್ವಾದ ಸಾಹೇಬ್ರೆ. ಒಳ್ಳೇದಾಗ್ಲಿ. ತಗೊಳ್ಳಿ ಆಶೀರ್ವಾದ ಸಾಹೇಬ್ರೆ. ಚನ್ನಮ್ಮಾಜಿ ಅಂದರೇನೆ ಪಂಚಪ್ರಾಣ
ರಾಯಣ್ಣನ ರಕ್ತದಿಂದ ಬಂದ ತ್ರಾಣ ಬಸವಣ್ಣ ಹುಟ್ಟಿದಂತ ಪುಣ್ಯ ಭೂಮಿ ನಮ್ಮ ತಾಣ ನಮ್ಮ